ಹಾಯ್ ಸ್ಟೂಡೆಂಟ್ಸ್, ಇಂದಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ಅಧ್ಯಾಯ 6 ನಾವು ವಿಭಜಿಸುತ್ತೇವೆ ಆದರೆ ಅವು ಗುಣಿಸಲ್ಪಡಿಸುತ್ತವೆ. ಇದರಲ್ಲಿ ಪುಟ ಸಂಖ್ಯೆ 163ರ ಲೆಕ್ಕಗಳನ್ನು ಬಿಡಿಸುತ್ತಾ ಹೋಗೋಣ. ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಿ ನಾನು 8ನೇ ತರಗತಿಯ ಎಲ್ಲ ಲೆಕ್ಕಗಳನ್ನು ಬಿಡಿಸ್ತಾ ಹೋಗ್ತೀನಿ. ಕಂಡುಹಿಡಿಯಿರಿ. ಮೊದಲನೆಯ ಪ್ರಶ್ನೆ, ಸೂಚಿಸಲಾದ ನಿತ್ಯ ಸಮೀಕರಣಗಳನ್ನು ಬಳಸಿಕೊಂಡು ಈ ಗುಣಲಬ್ಧಗಳನ್ನು ಲೆಕ್ಕಾಚಾರ ಮಾಡಿ. ಇದರಲ್ಲಿ ನೋಡ್ರಿ, ಮೊದಲನೆಯ ಪ್ರಶ್ನೆ 46 ಸ್ಕ್ವೇರ್ಗೆ 1a ನಿತ್ಯ ಸಮೀಕರಣ a + b ಹೋಲ್ ಸ್ಕ್ವೇರ್ ಅನ್ನು ಬಳಸಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ 1a 1b 1c ಅಂತಂದರೆ 1a ನಿತ್ಯ ಸಮೀಕರಣ ಅಂತಂದರೆ a + b ಹೋಲ್ ಸ್ಕ್ವೇರ್. ಈ ಸೂತ್ರವನ್ನು ನೀವು ಉಪಯೋಗಿಸಬೇಕು. a² + b² + 2ab. 1b ನಿತ್ಯ ಸಮೀಕರಣ ಅಂತಂದರೆ a - b ಹೋಲ್ ಸ್ಕ್ವೇರ್, a² + b² - 2ab. 1c ನಿತ್ಯ ಸಮೀಕರಣ ಅಂತಂದರೆ a + b × a - b = a² - b². 1a ನಿತ್ಯ ಸಮೀಕರಣ ಅಂತಂದರೆ ಇದು 1b 1c. ಈ ಥರ ಕೊಟ್ಟಿದ್ದರೆ ನೀವು ಈ ನಿತ್ಯ ಸಮೀಕರಣಗಳನ್ನು ಉಪಯೋಗಿಸಬೇಕು. ಇದರಲ್ಲಿ 1a ನಿತ್ಯ ಸಮೀಕರಣವನ್ನು ಉಪಯೋಗಿಸ್ರಿ ಅಂತ ಹೇಳಿದ್ದಾರೆ. ಅದು ನಿತ್ಯ ಸಮೀಕರಣ ಅಂತಂದರೆ a + b ಹೋಲ್ ಸ್ಕ್ವೇರ್ = a² + b² + 2ab. a + b ಹೋಲ್ ಸ್ಕ್ವೇರ್ = a² + b² + 2ab. ಇದಕ್ಕೆ ನಾವು 46ಅನ್ನು a + b ಹೋಲ್ ಸ್ಕ್ವೇರ್ ರೂಪದಲ್ಲಿ ಯಾವ ಥರ ಬರೀಬಹುದು? ನಾವು 40 + 6 46 ಹೋಲ್ ಸ್ಕ್ವೇರ್. a ನ ಬೆಲೆ 40, b ನ ಬೆಲೆ 6, a ನ ಬೆಲೆ 40 ಹೋಲ್ ಸ್ಕ್ವೇರ್ ಪ್ಲಸ್ b² ಅಂತಂದರೆ 6 ಹೋಲ್ ಸ್ಕ್ವೇರ್ ಪ್ಲಸ್ 2ab. 2a ಅಂತಂದರೆ 40, b ಅಂತಂದರೆ 6. 40ಅನ್ನು 2 ಸಲ ಗುಣಿಸಿದಾಗ 40 40 1600. 4 4 16 ಸ್ಕ್ವೇರ್ ಇದೆ 2 ಸೊನ್ನೆಗಳು ಪ್ಲಸ್ 6 6 36 ಪ್ಲಸ್ 2 4 8 8 6 48. ಇಲ್ಲಿ ಒಂದು ಸೊನ್ನೆ ಇದೆ 480. 1600ಕ್ಕೆ 36ಅನ್ನು ಕೂಡಿಸಿದಾಗ 1636. ಇದಕ್ಕೆ 480ಅನ್ನು ಕೂಡಿಸಿದಾಗ 2116. ಇದು ಇದರ ಉತ್ತರ. 46ಅನ್ನು ನಾವು 40 + 6 46 ಆಯಿತು. ಎ ಇದ್ದಲ್ಲಿ 40ಅನ್ನು ಹಾಕಬೇಕು, ಬಿ ಇದ್ದಲ್ಲಿ 6ಅನ್ನು ಹಾಕಿ ನಾವು ಈ ಥರ ಲೆಕ್ಕವನ್ನು ಬಿಡಿಸಬೇಕು. ಈಗ ಎರಡನೆಯ ಪ್ರಶ್ನೆ 397 × 403ಗೆ 1c ನಿತ್ಯ ಸಮೀಕರಣ a + b × a - b ಅನ್ನು ಬಳಸಿ. ಇದಕ್ಕೆ ನಾವು 1c ನಿತ್ಯ ಸಮೀಕರಣ ಅಂತಂದರೆ ನಾವು ಈಗ ತಾನೇ ನೋಡಿದ್ವಿ. 1cಗೆ ಯಾವ ನಿತ್ಯ ಸಮೀಕರಣ ಉಪಯೋಗಿಸ್ತೀರಿ? a + b × a - b = a² - b². ಅದೇ ನಿತ್ಯ ಸಮೀಕರಣವನ್ನು ಇಲ್ಲಿ ನಾವು ಬರಿಬೇಕು. a + b × a - b = a² - b² ಅಂತಂದರೆ 397ಅನ್ನು ನಾವು a + b ರೂಪದಲ್ಲಿ ಬರಿಬೇಕು. 403ಅನ್ನು ನಾವು a - b ರೂಪದಲ್ಲಿ ಬರಿಬೇಕು. ಅಂತಂದರೆ a ಮತ್ತು bಗಳು ಸೇಮ್ ಆಗಿರಬೇಕು. ಇಲ್ಲಿ a ಸೇಮ್ ಆಗಿರಬೇಕು, b ಇಲ್ಲಿ ಸೇಮ್ ಆಗಿರಬೇಕು. a + b ಅನ್ನು ನಾವು ಯಾವ ಥರ ಬರಿಬಹುದು? 397ಅನ್ನು a + b ರೂಪದಲ್ಲಿ ಅಂತಂದರೆ 400ರಲ್ಲಿ 3ಅನ್ನು ಕಳೆದಾಗ 397 ಇಂಟು ಮತ್ತು 403ಅನ್ನು ಯಾವ ಥರ ಬರಿಬೇಕು? ಇದು ಸೇಮ್ ಬಂದಿರಬೇಕು. 400 + 3 ನೋಡ್ರಿ, 400ರಲ್ಲಿ 3ಅನ್ನು ಕಳೆದಾಗ 397. 400 + 3 403. a - b × a + b ಈ ಸೂತ್ರದ ಪ್ರಕಾರ ಇದು ಬಂದಿದೆ. ಇದನ್ನು ನಾವು a² - b² ರೂಪದಲ್ಲಿ ಬರಿಬೇಕು. a ಇದ್ದಲ್ಲಿ ಏನಿದೆ ನೋಡ್ರಿ, a ಇದ್ದಲ್ಲಿ 400 ಸ್ಕ್ವೇರ್ ಮೈನಸ್ b ಇದ್ದಲ್ಲಿ ಏನಿದೆ 3 ಸ್ಕ್ವೇರ್. 4 4 16 4 4 16. 2 ಸೊನ್ನೆಗಳಿವೆ, ಸ್ಕ್ವೇರ್ ಇದೆ ಅಂತಂದರೆ ಸೊನ್ನೆಗಳು ಡಬಲ್, 4 ಸೊನ್ನೆಗಳು ಮೈನಸ್ 9 3 3 9. 1,60,000 ಆಯಿತು. ಇದರಲ್ಲಿ 1,60,000ದಲ್ಲಿ 9ಅನ್ನು ಕಳೆದಾಗ ನಮಗೆ 1,59,991 ಉಳಿಯುತ್ತದೆ. ಇದು ಎರಡನೇ ಪ್ರಶ್ನೆ.
ಇದರಲ್ಲಿ ಮೂರನೇ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ನೋಡ್ರಿ. 91 ಸ್ಕ್ವೇರ್ಗೆ ಒಂದು ಮೀ ನಿತ್ಯ ಸಮೀಕರಣ ಎ ಮೈನಸ್ ಬಿ ಹೋಲ್ ಸ್ಕ್ವೇರನ್ನು ಬಳಸಿ. ಇದಕ್ಕೆ ನೋಡ್ರಿ 91 ಹೋಲ್ ಸ್ಕ್ವೇರ್ ಅಂತಂದರೆ ಯಾವುದು ಒಂದು ಮೀ ನಿತ್ಯ ಸಮೀಕರಣ ಅಂತಂದರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಎ ಅಂತಂದರೆ ಏನಿದು ನೋಡ್ರಿ 91 ನಾವು ಎ ಮೈನಸ್ ಬಿ ರೂಪದಲ್ಲಿ ಬರಿಬೇಕು ಅಂತಂದರೆ 100ರಲ್ಲಿ 9 ಕಳೆದಾಗ 100ರಲ್ಲಿ 9 ಕಳೆದಾಗ 91 ಸಿಗುತ್ತದೆ. ಈಗ ಎ ಇದ್ದಲ್ಲಿ ಏನಿದೆ 100, ಬಿ ಇದ್ದಲ್ಲಿ ಏನಿದೆ 9. ಎ ಇದ್ದಲ್ಲಿ 100 ಹಾಕಿರಿ, ಬಿ ಇದ್ದಲ್ಲಿ 9 ಹಾಕಬೇಕು. ಎ ಅಂತಂದರೆ 100 ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಅಂತಂದರೆ 9 ಹೋಲ್ ಸ್ಕ್ವೇರ್ ಮೈನಸ್ 2. ಎ ಅಂತಂದರೆ 100, ಬಿ ಅಂತಂದರೆ 9. 100ನ್ನು 2 ಸಲ ಗುಣಿಸಿದಾಗ ನಮಗೆ 10,000. ಸೊನ್ನೆಗಳು ಡಬಲ್ ಆಗಿವೆ. 9 9 81, 2 1 2, 2 9 18, 18 ಎಷ್ಟು ಸೊನ್ನೆಗಳಿವೆ 2 ಸೊನ್ನೆಗಳು. 10,000ಕ್ಕೆ 81 ಕೂಡಿಸಿದಾಗ 10,081. ಇದರಲ್ಲಿ 10,081ರಲ್ಲಿ 1800 ಕಳೆದಾಗ 8,281. ಈಗ 4ನೆಯ ಪ್ರಶ್ನೆ. 43 ಇಂಟು 45ಗೆ ಒಂದು ಸಿ ನಿತ್ಯ ಸಮೀಕರಣ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿಯನ್ನು ಬಳಸಿ. 43 ಇಂಟು 45 ಸಿಗೆ ಈ ನಿತ್ಯ ಸಮೀಕರಣವನ್ನು ನಾವು ಉಪಯೋಗಿಸಬೇಕು. ಏನಿದೆ ನಿತ್ಯ ಸಮೀಕರಣ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. 43 ಇಂಟು 45 ನಾವು ಯಾವ ಥರ ಬರೀಬಹುದು? ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲಿ ಅಂತಂದರೆ 44ರಲ್ಲಿ 1 ಕಳೆದಾಗ 44ರಲ್ಲಿ 1 ಕಳೆದಾಗ 43 ಇಂಟು ಇದೆ ಇಂಟು ಅನ್ನು ಬರೀರಿ. ಮತ್ತು 44 ಪ್ಲಸ್ 1, 44 ಪ್ಲಸ್ 1 45, 44 ಮೈನಸ್ 1 43. ನೋಡಿರಿ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ರೂಪದಲ್ಲಿ ಬಂದಿದೆ ಅಂತಂದರೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತಂದರೆ ಎ ಇದ್ದಲ್ಲಿ ಏನಿದೆ 44 ಇದೆ, 44 ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತಂದರೆ ಬಿ ಇದ್ದಲ್ಲಿ 1 ಇದೆ, 1 ಹೋಲ್ ಸ್ಕ್ವೇರ್. 44ನ್ನು 2 ಸಲ ಗುಣಿಸಿದಾಗ ನಮಗೆ ಎಷ್ಟು ಸಿಗುತ್ತದೆ? 1936. ಇದರಲ್ಲಿ 1 ಕಳೆದಾಗ 1935. 1936ರಲ್ಲಿ 1 ಕಳೆದಾಗ 1935. ಇದಿಷ್ಟು 4ನೇ ಪ್ರಶ್ನೆ. 1ರಲ್ಲಿ 4 ಪ್ರಶ್ನೆಗಳನ್ನು ಬಿಡಿಸಿದ್ದೇವೆ. ಈಗ 2ನೆಯ ಪ್ರಶ್ನೆ ನೋಡ್ರಿ. ಸೂಕ್ತವಾದ ನಿತ್ಯ ಸಮೀಕರಣ ಅಥವಾ ವಿತರಣಾ ಗುಣವನ್ನು ಬಳಸಿ ಕೆಳಗಿನ ಗುಣಲಬ್ಧವನ್ನು ಕಂಡುಹಿಡಿಯಿರಿ. ಪಿ ಮೈನಸ್ 1 ಇಂಟು ಪಿ ಪ್ಲಸ್ 11. ಇದನ್ನು ನಾವು ಯಾವ ಥರ ಬಿಡಿಸ್ಬೇಕಂತಂದರೆ ಪಿಯಿಂದ ಈ ಪಿಗೆ ಗುಣಿಸ್ಬೇಕು ಮತ್ತು ಪಿಯಿಂದ 11ಗೆ ಗುಣಿಸ್ಕೊಳ್ಬೇಕು. -1ರಿಂದ ಪಿಗೆ -1ರಿಂದ 11ಗೆ ಈ ಥರ ಗುಣಿಸ್ಕೊಳ್ಬೇಕು ನೋಡ್ರಿ. ಇದನ್ನು ಪಿ ಇಂಟು ಪಿ ಪಿ ಸ್ಕ್ವೇರ್ ಮತ್ತು ಪ್ಲಸ್ ಪಿ ಇಂಟು 11 11 ಪ್ಲಸ್ ಇಂಟು ಮೈನಸ್ ಮೈನಸ್ ಪಿ ಇಂಟು 1 ಪಿ. ನೆಕ್ಸ್ಟ್ 1ರಿಂದ 11ಕ್ಕೆ ಪ್ಲಸ್ ಇಂಟು ಮೈನಸ್ ಮೈನಸ್ 11 1 11 ನೋಡಿರಿ ಪಿ ಸ್ಕ್ವೇರ್. ಇಲ್ಲಿ ಪಿ ಪಿ ಸೇಮ್ ಇವೆ ಅಂತಂದರೆ 11 ಪಿಯಲ್ಲಿ 1 ಪಿಯನ್ನು ಕಳೆದಾಗ 10 ಪಿ ಮೈನಸ್ 11. ಈಗ 2ನೆಯ ಪ್ರಶ್ನೆ. 2ರಲ್ಲಿ 2ನೇ ಪ್ರಶ್ನೆ 3a ಮೈನಸ್ 9b ಇಂಟು 3a ಪ್ಲಸ್ 9b. ಇದು a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲಿ ಇದೆ ನೋಡ್ರಿ. ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಈ ಸೂತ್ರದ ಪ್ರಕಾರ ಇದೆ. ಸೂತ್ರ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತಂದರೆ ಎನ ಬೆಲೆ 3a, ಎನ ಬೆಲೆ 3a ಆಗಿದೆ. ಬಿನ ಬೆಲೆ 9b ನೋಡ್ರಿ. ಎ ಇದ್ದಲ್ಲಿ 3a ಇದೆ, ಬಿ ಇದ್ದಲ್ಲಿ ಏನಿದೆ 9b ಅಂತಂದರೆ ಸೂತ್ರದಲ್ಲಿ ಹಾಕಿರಿ. ಎ ಇದ್ದಲ್ಲಿ ಎನ ಬೆಲೆ 3a,
ಹೋಲ್ ಸ್ಕ್ವೇರ್ ಮೈನಸ್ ಬಿನ ಬೆಲೆ ಎಷ್ಟಾಗಿದೆ 9b ಹೋಲ್ ಸ್ಕ್ವೇರ್. 3 3 9 a ಸ್ಕ್ವೇರ್ ಮೈನಸ್ 9 9 81 b ಸ್ಕ್ವೇರ್. ಇದಿಷ್ಟು ಇದರ ಉತ್ತರ. ಈಗ ಮೂರನೇ ಪ್ರಶ್ನೆ. ಈಗ ಮೈನಸನ್ನು ಕೊಟ್ಟಿದ್ದಾರೆ. ಮೈನಸನ್ನು ನಾವು ಈ ಬ್ರಾಕೆಟಿಗೆ ಗುಣಿಸ್ಕೊಳ್ಬೇಕು. ಮೈನಸ್ 2y ಮತ್ತು ಪ್ಲಸ್ ಇಂಟು ಮೈನಸ್ ಮೈನಸ್ 5. ಇದಕ್ಕೆ ನಾವು 3y ಪ್ಲಸ್ 4ಗೆ ಗುಣಿಸ್ಕೊಳ್ಬೇಕು. ಈ ಥರ ನಾವು ಬಿಡಿಸಿದ್ವಲ್ಲ, ಇದೇ ಥರ ನಾವು ಇಲ್ಲಿ ಗುಣಿಸ್ಕೊಳ್ಬೇಕು. 2yಯಿಂದ 3yಗೆ ಮತ್ತು 5ರಿಂದ 3ಗೆ 5ರಿಂದ 4ಗೆ ಗುಣಿಸ್ಕೊಳ್ಬೇಕು ನೋಡಿರಿ. ಪ್ಲಸ್ ಇಂಟು ಮೈನಸ್ ಮೈನಸ್ 2 3 6 y ಇಂಟು y ಸ್ಕ್ವೇರ್ ಮೈನಸ್ 6y ಸ್ಕ್ವೇರ್ ಮತ್ತು 2ರಿಂದ 4ಗೆ ಪ್ಲಸ್ ಇಂಟು ಮೈನಸ್ ಮೈನಸ್ 2 4 8y ಮೈನಸ್ 5 3 15y ಪ್ಲಸ್ ಇಂಟು ಮೈನಸ್ ಮೈನಸ್ 5 4 20 ನೋಡಿರಿ ಮೈನಸ್ 6y ಸ್ಕ್ವೇರ್. 15y ಮೈನಸ್ 8y ಇದನ್ನು ಕೂಡಿಸಿದಾಗ 15 ಪ್ಲಸ್ 8 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. ಅದಕ್ಕೆ 15 ಪ್ಲಸ್ 8 ಕೂಡಿಸಿದಾಗ 23y ಮೈನಸ್ 20. ಇದರಲ್ಲಿ ಎರಡನೇ ನಾಲ್ಕನೆಯ ಪ್ರಶ್ನೆ. 2x ಮೈನಸ್ 2ನೇ ಒಂದು ಹೋಲ್ ಸ್ಕ್ವೇರ್. ಇದನ್ನು ನಾವು a ಮೈನಸ್ b ಹೋಲ್ ಸ್ಕ್ವೇರ್ ರೂಪದಲ್ಲಿ ಬಿಡಿಸ್ಕೊಳ್ಬೇಕು. ಯಾಕಂತಂದರೆ ಇದು a ಮೈನಸ್ b ಹೋಲ್ ಸ್ಕ್ವೇರ್ ರೂಪದಲ್ಲಿದೆ. ಸೂತ್ರ a ಮೈನಸ್ b ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab. a ಅಂತಂದರೆ 2x ಹಾಕ್ರಿ, b ಅಂತಂದರೆ 2ನೇ ಒಂದು. ಈಗ a ಇದ್ದಲ್ಲಿ 2x ಹೋಲ್ ಸ್ಕ್ವೇರ್ ಪ್ಲಸ್ b ಇದ್ದಲ್ಲಿ 2ನೇ ಒಂದು ಹೋಲ್ ಸ್ಕ್ವೇರ್ ಮೈನಸ್ 2ab ಮೈನಸ್ 2 a ಇದ್ದಲ್ಲಿ 2x b ಇದ್ದಲ್ಲಿ 2ನೇ ಒಂದು. 2x ಹೋಲ್ ಸ್ಕ್ವೇರನ್ನು ಗುಣಿಸಿದಾಗ 2 2 4 x ಹೋಲ್ ಸ್ಕ್ವೇರ್ ಇದ್ದಿದ್ದು x ಸ್ಕ್ವೇರ್ ಪ್ಲಸ್ 1/4 1 1 2 2 4 4ನೇ ಒಂದು. ಈ ಎರಡು ಕ್ಯಾನ್ಸಲ್ ಆಗ್ತದೆ. 2x ಇಂಟು 1 ಗುಣಿಸಿದಾಗ 2x. ಇಲ್ಲಿ ಇದರ ಲಾಸ 4 ಆಗಿದೆ ಅಂತಂದರೆ 4x ಸ್ಕ್ವೇರ್. ಇಲ್ಲಿ ಏನಿಲ್ಲ ಅಂದರೆ 1 ಇರ್ತದೆ. ಇದಕ್ಕೆ ನಾವು 4ರಿಂದ ಪ್ಲಸ್ 4 ಮೈನಸ್ 4 2 8x 4 4 16 ಸಾರಿ ಇದು 16 ಆಗ್ತದೆ. 16 4ರಿಂದ ಗುಣಿಸಿದಾಗ 16x ಸ್ಕ್ವೇರ್ ಪ್ಲಸ್ 4 ಮೈನಸ್ 2ಕ್ಕೆ 4ರಿಂದ ಗುಣಿಸಿದಾಗ 4 2 8x 16x ಸ್ಕ್ವೇರ್ ಬರ್ಕೊಡಿ. 16x ಸ್ಕ್ವೇರ್ ಮೈನಸ್ 8x ಪ್ಲಸ್ 4. ಈಗ 5ನೇ ಪ್ರಶ್ನೆ. 7p ಇಂಟು 3 6 ಇಂಟು 3 ಪ್ಲಸ್ 2. ಇದಕ್ಕೆ ನಾವು ಯಾವ ಥರ ಬಿಡಿಸ್ಬೇಕಂತಂದರೆ 7 3 21 p ಇಂಟು r PR p ಪ್ಲಸ್ 2 21 PR ಇಂದ ಪಿಗೆ ಗುಣಿಸ್ಕೊಳ್ಬೇಕು. ಆಮೇಲೆ 21 PR ಇಂದ 2ಕ್ಕೆ ಗುಣಿಸ್ಕೊಳ್ಬೇಕು. 21 p ಇಂಟು p ಸ್ಕ್ವೇರ್ ಆರ್ ಪ್ಲಸ್ 21 2 42 42 PR. ಇದು 4ನೇ ಪ್ರಶ್ನೆ ಆಗಿದೆ. ಎರಡನೇದರಲ್ಲಿ ಇದು 4ನೇ ಪ್ರಶ್ನೆ. ಇದು 2x ಮೈನಸ್ 2ನೇ ಒಂದು. ಇದು 5ನೇ ಪ್ರಶ್ನೆ. ಇದು 5ನೇ ಪ್ರಶ್ನೆ. ಈಗ ನಾವು ಬಿಡಿಸಿದ್ದು 6ನೇ ಪ್ರಶ್ನೆ. ಇದು ಈಗ ಬಿಡಿಸ್ತಾ ಇರುವುದು 4ನೇ ಪ್ರಶ್ನೆ. ಇದು a ಪ್ಲಸ್ b ಹೋಲ್ ಸ್ಕ್ವೇರ್ ರೂಪದಲ್ಲಿದೆ.
ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ನ ಸೂತ್ರ ಏನಿದೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಎ ಇದ್ದಲ್ಲಿ 6x ಇದೆ, ಬಿ ಇದ್ದಲ್ಲಿ 5x, ಎ ಇದ್ದಲ್ಲಿ 6x ಅನ್ನು ಹಾಕಬೇಕು, ಬಿ ಇದ್ದಲ್ಲಿ 5y. ಇದನ್ನು ನಾವು ಹಾಕಿದಾಗ ಎ ಇದ್ದಲ್ಲಿ ನೋಡ್ರಿ 6x ಹೋಲ್ ಸ್ಕ್ವೇರ್, ಬಿ ಇದ್ದಲ್ಲಿ 5y ಹೋಲ್ ಸ್ಕ್ವೇರ್ ಪ್ಲಸ್ 2ab 2 6x ಇಂಟು 5y. ಏನು ನೋಡ್ರಿ, ಎ ಇದ್ದಲ್ಲಿ 6x, ಬಿ ಇದ್ದಲ್ಲಿ 5y ಅನ್ನು ಹಾಕಿ ಬಿಡಿಸ್ಬೇಕು. 6 6 36x ಸ್ಕ್ವೇರ್ ಪ್ಲಸ್ 5 5 25y ಸ್ಕ್ವೇರ್ ಪ್ಲಸ್ 6 2 ಅಥವಾ 2 6 12 12 5 60 12 5 60xy. ಉತ್ತರ 36x ಸ್ಕ್ವೇರ್ ಪ್ಲಸ್ 25y ಸ್ಕ್ವೇರ್ ಪ್ಲಸ್ 60xy. ಇದು 4ನೇ ಪ್ರಶ್ನೆ ನೋಡ್ರಿ. ಮೇಲೆ ಇದ್ದಿದ್ದು 5ನೇ ಪ್ರಶ್ನೆ, ಇದು ಕೆಳಗಡೆ ಇದ್ದಿದ್ದು 6ನೇ ಪ್ರಶ್ನೆ. ಈಗ 3ನೇ ಪ್ರಶ್ನೆಯಲ್ಲಿ ಪ್ರತಿ ಹೇಳಿಕೆಗೆ ಸೂಕ್ತ ಬೀಜೋಕ್ತಿಗಳನ್ನು ಗುರುತಿಸಿ. ಒಂದು ವರ್ಗ ಸಂಖ್ಯೆಗಿಂತ 2 ಹೆಚ್ಚಾಗಿದೆ. ಒಂದು ವರ್ಗ ಇದೆ, ಒಂದು ವರ್ಗ ಸಂಖ್ಯೆಗಿಂತ 2 ಹೆಚ್ಚು ಅಂತಂದರೆ 2 ಪ್ಲಸ್ ಎಸ್ ಪ್ಲಸ್ 2 ಹೋಲ್ ಸ್ಕ್ವೇರ್, ಎಸ್ ಸ್ಕ್ವೇರ್ ಪ್ಲಸ್ 2, ಎಸ್ ಸ್ಕ್ವೇರ್ ಪ್ಲಸ್ 4, 2 ಎಸ್ ಸ್ಕ್ವೇರ್, 2 ಸ್ಕ್ವೇರ್ ಎಸ್. ಇದರಲ್ಲಿ ನೋಡ್ರಿ ಏನಂತ ಕೊಟ್ಟಿದ್ದಾರೆ ಹೇಳಿಕೆ, ಒಂದು ಸಂಖ್ಯೆ, ಒಂದು ವರ್ಗ ಸಂಖ್ಯೆ ಅಂತ ಹೇಳಿದ್ದಾರೆ. ಒಂದು ವರ್ಗ ಸಂಖ್ಯೆ ಎಸ್ ಅಂತ ತಗೋರಿ. ಒಂದು ಸಂಖ್ಯೆ ಎಸ್ ಆಗಿರ್ತದ. ವರ್ಗ ಸಂಖ್ಯೆ ಅಂತಂದರೆ ಒಂದು ವರ್ಗ ಸಂಖ್ಯೆ ಅಂತಂದರೆ ಎಸ್ ಸ್ಕ್ವೇರ್, ಸಂಖ್ಯೆಗಿಂತ 2 ಹೆಚ್ಚು. ಒಂದು ವರ್ಗ ಸಂಖ್ಯೆಗಿಂತ 2 ಹೆಚ್ಚು ಅಂತಂದರೆ ಎಸ್ ಸ್ಕ್ವೇರ್ ಪ್ಲಸ್ 2 ಅಂತಂದರೆ ಸರಿಯಾದ ಬೀಜೋಕ್ತಿ ಇದು. 3ನೇ ಬೀಜೋಕ್ತಿ ಎಸ್ ಸ್ಕ್ವೇರ್ ಪ್ಲಸ್ 2. ಒಂದು ಸಂಖ್ಯೆ, ಒಂದು ವರ್ಗ ಸಂಖ್ಯೆ ಅಂತಂದರೆ ಎಸ್ ಸ್ಕ್ವೇರ್, ಅದಕ್ಕಿಂತ 2 ಹೆಚ್ಚು ಅಂತಂದರೆ ಎಸ್ ಸ್ಕ್ವೇರ್ ಪ್ಲಸ್ 2. 3ನೇದರಲ್ಲಿ 2ನೇ ಪ್ರಶ್ನೆ, 2 ಕ್ರಮಾನುಗತ ಸಂಖ್ಯೆಗಳ ವರ್ಗಗಳ ಮೊತ್ತ. 2 ಕ್ರಮಾನುಗತ ಸಂಖ್ಯೆಗಳ ವರ್ಗಗಳ ಮೊತ್ತವನ್ನು ಕೇಳಿದ್ದಾರೆ. 2 ಕ್ರಮಾನುಗತ ಸಂಖ್ಯೆಗಳು ನೀವು ಯಾವ್ದು, m, m+1. 2 ಕ್ರಮಾನುಗತ ಸಂಖ್ಯೆಗಳಂತಂದರೆ m,m+1 ಅಥವಾ n,n+1, x,x+1 ಯಾವುದಾದ್ರು ತೊಗೋಬೋದು. ಹಿಂಗೆ ಆಪ್ಷನ್ಸಲ್ಲಿ ಕೊಟ್ಟಿದ್ದಾರೆ. 2 ಕ್ರಮಾನುಗತ ಸಂಖ್ಯೆಗಳಂತಂದರೆ m,m+1. ಅದರಲ್ಲಿ 2 ಕ್ರಮಾನುಗತ ಸಂಖ್ಯೆಗಳ ವರ್ಗಗಳು ಅಂತ ಕೇಳಿದ್ದಾರೆ. 2 ಕ್ರಮಾನುಗತ ಸಂಖ್ಯೆಗಳನ್ನು ಬರೆದಿದ್ದೇವೆ. ವರ್ಗಗಳು ಅಂತಂದರೆ ಇದರ ವರ್ಗವನ್ನು ಮಾಡಬೇಕು. m² ಮತ್ತು m+1 ಹೋಲ್ ಸ್ಕ್ವೇರ್ ಸಂಖ್ಯೆಗಳ ವರ್ಗಗಳು m² m+1 ಹೋಲ್ ಸ್ಕ್ವೇರ್. ವರ್ಗಗಳ ಮೊತ್ತ ಅಂತಂದರೆ m² ಪ್ಲಸ್ m+1 ಹೋಲ್ ಸ್ಕ್ವೇರ್. ಇದು ಉತ್ತರ ಆಗಿದೆ ನೋಡ್ರಿ. ವರ್ಗಗಳ ಮೊತ್ತ ಅಂತಂದರೆ ಇವೆರಡನ್ನು ನಾವು ಕೂಡಿಸ್ಕೊಳ್ಬೇಕು. ಈಗ 4ನೇ ಪ್ರಶ್ನೆ, ಚಿತ್ರದಲ್ಲಿ ತೋರಿಸಿರುವಂತೆ ಕ್ಯಾಲೆಂಡರ್ನಲ್ಲಿ ಯಾವುದೇ 2x2 ಚೌಕದ ಸಂಖ್ಯೆ ಪರಿಗಣಿಸಿ. ಅದರಲ್ಲಿನ ಪ್ರತಿ ಕರ್ಣದ ಉದ್ದಕ್ಕೂ ಇರುವ ಸಂಖ್ಯೆಗಳ ಗುಣಲಬ್ಧವನ್ನು ಕಂಡುಹಿಡಿಯಿರಿ. 4 × 12 = 48, 5 × 11 = 55. ಇನ್ನುಳಿದ 2x2 ಚೌಕಗಳನ್ನು ಗುರುತಿಸಿ. ಈ ಥರ ನಾವು ಇನ್ನು ಉಳಿದ ಚೌಕಗಳನ್ನು ಗುರುತಿಸಬೇಕು. ಕರ್ಣದ ಗುಣಲಬ್ಧ ಬಗ್ಗೆ ಏನನ್ನು ಗಮನಿಸುತ್ತೀರಿ? ಇದು ಹೇಗೆ ಸಂಭವಿಸುತ್ತಿದೆ ಎಂದು ವಿವರಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದರಲ್ಲಿ ನೋಡ್ರಿ ನಿಮಗೆ ಸುಳಿವನ್ನು ಕೊಟ್ಟಿದ್ದಾರೆ. ಪ್ರತಿ 2x2 ಚೌಕದಲ್ಲಿ ಸಂಖ್ಯೆಗಳನ್ನು ಹೀಗೆ ಗುರುತಿಸಬಹುದು. a+1, a+7, a+8. ಈ ಥರ ನಾವು ಸಂಖ್ಯೆಗಳನ್ನು ಗುರುತಿಸ್ಕೊಳ್ಬೇಕು. ನಿಮಗೆ ಅಲ್ಲಿ ಪ್ರಶ್ನೆಯಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಟೇಬಲನ್ನು ಕೊಟ್ಟಿದ್ದಾರೆ ನೋಡ್ರಿ. ಈ ಟೇಬಲ್ ಇದೆ ನಿಮಗೆ. 4ನೇ ಪ್ರಶ್ನೆಯಲ್ಲಿ ಇದು ಫೆಬ್ರವರಿ ಮಂತ್ ಇದು ಟೇಬಲನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಅವರು ನಮಗೆ ಇನ್ನೂ ಉಳಿದ ಸಂಖ್ಯೆಗಳನ್ನು ಗುರುತಿಸೋಕೆ ಹೇಳಿದ್ದಾರೆ. ಇದಕ್ಕೆ ನಾವು ಯಾವ ಥರ ಬಿಡಿಸ್ಬೇಕಂತಂದರೆ 4 × 16, 17, 23 ಮತ್ತು 24. ಇನ್ನು ನೋಡ್ರಿ 2x2 ಚೌಕ ನೀವು ನೋಡ್ಬೋದು. 16, 17, 23 ಮತ್ತು 24 ಈ ಚೌಕವನ್ನು ತಗೋಬೇಕು. ಮತ್ತು ಇನ್ನು ಉಳಿದ ಯಾವ ಚೌಕಗಳು ಬರ್ತವೆ? 20, 21,
ಇಲ್ಲಿ ನೋಡಿರಿ 27 ಮತ್ತು 28 ಈ ಥರ ಚೌಕಗಳನ್ನು ಬರ್ಕೊಂಡು ನೀವು ಲೆಕ್ಕವನ್ನು ಬಿಡಿಸ್ಬೇಕಾಗ್ತದೆ. ಇಲ್ಲಿ ಒಂದು ಚೌಕ ಸಿಕ್ಕಿದೆ 16, 17, 23 ಮತ್ತು 24. ಇದಕ್ಕೆ ನಾವು ಗುಣಿಸಿದಾಗ ಕರ್ಣಗಳನ್ನು ಗುಣಿಸಿ ಅಂತ ಹೇಳಿದ್ದಾರೆ. ಒಂದು ಚೌಕ ಇರ್ತದೆ, ಒಂದು ಚೌಕದಲ್ಲಿ 2 ಕರ್ಣಗಳು ಬರ್ತವೆ. ಅಂದರೆ ಇದರಿಂದ ನಾವು ಇದಕ್ಕೆ ಗುಣಿಸ್ಕೊಳ್ಬೇಕು ಮತ್ತು ಇದರಿಂದ ನಾವು ಇದಕ್ಕೆ ನಾವು ಗುಣಿಸ್ಕೊಳ್ಬೇಕಾಗುತ್ತದೆ. ಅದಕ್ಕಾಗಿ 16 × 24 ಗುಣಿಸಿದರೆ 384, 23 × 17 ಗುಣಿಸಿದಾಗ 391. 391ರಲ್ಲಿ 384 ಕಳೆದಾಗ ಉತ್ತರ 7. ಮತ್ತು ಇನ್ನೊಂದು ಚೌಕ ಸಿಗ್ತದೆ ನೋಡ್ರಿ ನಿಮಗೆ. ಇದಕ್ಕೆ 7, 8, 14, 15. 7, 8, 14, 15. ಈ ಚೌಕವನ್ನು 7ರಿಂದ 15ಕ್ಕೆ ಗುಣಿಸಬೇಕು. 14ರಿಂದ 8ಕ್ಕೆ ನಾವು ಗುಣಿಸ್ಕೊಳ್ಬೇಕು. 7 × 15 ಗುಣಿಸಿದಾಗ 105, 14 × 8 ಗುಣಿಸಿದಾಗ 112. 112ರಲ್ಲಿ 105 ಕಳೆದಾಗ ವ್ಯತ್ಯಾಸವು ಎಷ್ಟಾಗಿರುತ್ತದೆ? 7 ಆಗಿರುತ್ತದೆ. ಇದೇ ಥರ ಇನ್ನು ನಾವು ಉಳಿದ ಚೌಕಗಳನ್ನು ಗುರುತಿಸಿ ಮಾಡಬಹುದಾಗಿದೆ. ಇದರಲ್ಲಿ ನೋಡ್ರಿ 5, 6, 12 ಮತ್ತು 13 ಈ ಥರ ಚೌಕವನ್ನು ತಗೋಬೋದು. 2, 3, 9, 10. ಈಗ 2, 3, 9, 10 ಚೌಕವನ್ನು ತೆಗೆದುಕೊಳ್ಳೋಣ. ಮೂರನೇ ಚೌಕ 2, 3, 9 ಮತ್ತು 10. ಇದರಲ್ಲಿ 2 × 10 ಗುಣಿಸ್ಕೊಳ್ಬೇಕು. 2 10 20 ಮತ್ತು 9 × 3 ಗುಣಿಸ್ಕೊಳ್ಬೇಕು. 2ರಿಂದ 10ಗೆ 9ರಿಂದ 3ಗೆ 9 3 27. ಇದರಲ್ಲಿ ನೋಡ್ರಿ ವ್ಯತ್ಯಾಸವನ್ನು ಕಳಿಬೇಕು. 27ರಲ್ಲಿ 20 ಕಳೆದಾಗ 27ರಲ್ಲಿ 20 ಕಳೆದಾಗ ವ್ಯತ್ಯಾಸ ಎಷ್ಟು ಸಿಕ್ಕಿದೆ ನಮಗೆ? 7. ಅಂತಂದರೆ ನಾವು ಪ್ರತಿ ಸಲ ನಾವು ನೋಡಿದ್ವಿ ವ್ಯತ್ಯಾಸ ಎಷ್ಟು ಸಿಗ್ತಾ ಇದೆ ನಮಗೆ? ವ್ಯತ್ಯಾಸ ಪ್ರತಿ ಸಲನೂ 7 ಸಿಗ್ತಾ ಇದೆ. ಆದ್ದರಿಂದ ಕರ್ಣದ ಗುಣಲಬ್ಧದ ವ್ಯತ್ಯಾಸವು 7 ಆಗಿದೆ. ಎಷ್ಟಾಗಿದ್ದರೆ ಪ್ರತಿ ಸಲನೂ ವ್ಯತ್ಯಾಸ ನಮ್ಮದು 7. ಈಗ 5ನೆಯ ಪ್ರಶ್ನೆ. ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಎಂದು ಪರಿಶೀಲಿಸಿ. k+1, k+2 - k+3 ಯಾವಾಗಲೂ 2 ಆಗಿದೆ. ಇದರಲ್ಲಿ ಮೈನಸನ್ನು ನಾವು ಗುಣಿಸ್ಕೊಳ್ಳೋಣ. k+1, k+2 - k ಪ್ಲಸ್ ಇಂಟು ಮೈನಸ್ -3 -k -3. ಇದನ್ನು ನಾವು ಬ್ರಾಕೆಟನ್ನು ಬಿಡಿಸಿದಾಗ k ಇಂದ kಗೆ, k ಇಂದ 2ಗೆ, 1ರಿಂದ kಗೆ, 1ರಿಂದ 2ಗೆ ಗುಣಿಸ್ಕೊಳ್ಬೇಕು. k × k k² ಪ್ಲಸ್ 2 × k 2k ಪ್ಲಸ್ k × 1 k ಪ್ಲಸ್ 2 1 2 -k -3. ನೋಡಿರಿ k² ಪ್ಲಸ್ ಕೆ ಮೈನಸ್ ಕೆ ಕ್ಯಾನ್ಸಲ್ ಆಗುತ್ತದೆ. ಪ್ಲಸ್ ಕೆ ಮೈನಸ್ ಕೆ ಕ್ಯಾನ್ಸಲ್ ಆಗಿ ಪ್ಲಸ್ 2k ಉಳಿಯಿತು. ಮತ್ತು 3ರಲ್ಲಿ 2 ಕಳೆದಾಗ -1, ಯಾಕಂತಂದರೆ ದೊಡ್ಡ ಅಂಕಿ ಚಿಹ್ನೆ ಮೈನಸ್ ಇದೆ. 3ರಲ್ಲಿ ಮತ್ತು 2ರಲ್ಲಿ ದೊಡ್ಡ ಅಂಕಿ 3, 3ರ ಮುಂದೆ ಮೈನಸ್ ಇದೆ. ಆದ್ದರಿಂದ k² ಪ್ಲಸ್ 2k -1. ಇದರಲ್ಲಿ ನಾವು ಒಂದು ಸಮೀಕರಣ ಸಿಕ್ಕಿದೆ ನಮಗೆ. ಇದರಲ್ಲಿ ಕೇನ ಬೆಲೆ 1, 2, 3 ಹಾಕಿ ನಾವು ಇದು ಕೇನ ಬೆಲೆ 2 ಆಗಿರುತ್ತದೆ ಇಲ್ಲ ಅಂತ ನಾವು ನೋಡೋಣ. ಮೊದಲನೇದಾಗಿ k = 1. k ಇದ್ದಲ್ಲಿ 1 ಹಾಕಿದಾಗ ನೋಡ್ರಿ 1² ಪ್ಲಸ್ 2 k ಇದ್ದಲ್ಲಿ ಮತ್ತು 1 -1 ಇನ್ನುಳಿತು 1. 1 ಎಷ್ಟು ಸಲ ಗುಣಿಸಿದ್ರು ಅದು ಒಂದೇ ಆಗಿರ್ತದೆ. 1 2 1 2 -1 ಅಂತಂದರೆ +1 -1 ಕ್ಯಾನ್ಸಲ್ ಆಗಿ ಎಷ್ಟು ಉಳಿತು? 2. ಕೆಯನ್ನು 1 ಹಾಕಿದಾಗ ಯಾವಾಗಲೂ 2 ಆಗಿರುತ್ತದೆ ಅಂತ ಹೇಳಿದರು, 2 ಬಂತು. ಈಗ ಕೆನ ಬೆಲೆ 2 ಹಾಕಿ ನೋಡೋಣ. k = 2. k ಇದ್ದಲ್ಲಿ 2 ಹಾಕಿರಿ. 2² ಪ್ಲಸ್ 2 k ಇದ್ದಲ್ಲಿ 2 -1 2 2 4 ಪ್ಲಸ್ 2 2 4 -1 4 + 4 8. 8ರಲ್ಲಿ 1 ಕಳೆದಾಗ 7 ಅಂತಂದರೆ ನಮಗೆ ಬೆಲೆ ಬೇರೆ ಬಂದಿದೆ. ಮೊದಲನೇದಾಗಿ k = 1 ಹಾಕಿದಾಗ 2 ಬಂದಿತ್ತು, ಆದರೆ ಈ ಸಲ 2 ಬಂದಿಲ್ಲ. ಮತ್ತು k = 3 ಹಾಕಿ ನೋಡ್ರಿ. k = 3
ಅಂತಂದರೆ ಕೆ ಇದ್ದಲ್ಲಿ 3 ಹೋಲ್ ಸ್ಕ್ವೇರ್ ಪ್ಲಸ್ 2 3 ಮೈನಸ್ 1. ಇದರಲ್ಲೇ ನಾನು ಕೆ ಇದ್ದಲ್ಲಿ 3 ಹಾಕಿದ್ದೇನೆ. 3 2 ಸಲ ಗುಣಿಸಿದಾಗ 9 ಪ್ಲಸ್ 3 2 6 ಮೈನಸ್ 1. 9 ಪ್ಲಸ್ 6 15. 15ರಲ್ಲಿ ನಾವು 1 ಕಳೆದಾಗ ಎಷ್ಟು ಉಳಿಯುತ್ತದೆ ನಮಗೆ? 14. ನೋಡ್ರಿ, ಇದು ಹೇಳಿಕೆ ತಪ್ಪಾಗಿದೆ. ಅವರು ಏನಂತ ಹೇಳಿದರು? ಯಾವಾಗಲೂ 2 ಆಗಿರುತ್ತದೆ ಅಂತ ಹೇಳಿದರು. ಕೆ ಇಸ್ ಈಕ್ವಲ್ ಟು 1 ಹಾಕಿದಾಗ 2 ಬಂತು. ಆದರೆ ಕೆ ಇಸ್ ಈಕ್ವಲ್ ಟು 2 ಮತ್ತು 3 ಹಾಕಿದಾಗ 7 ಮತ್ತು 14 ಬಂದಿದೆ. ಆದ್ದರಿಂದ ಇದು ಹೇಳಿಕೆ ತಪ್ಪಾಗಿದೆ. ಹೇಳಿಕೆ ತಪ್ಪಾಗಿದೆ. ಈಗ 5ನೇದರಲ್ಲಿ 2ನೆಯ ಪ್ರಶ್ನೆ. 2q ಪ್ಲಸ್ 1 2q ಮೈನಸ್ 3 ಎಂಬುದು 4ರ ಗುಣಕವಾಗಿದೆ. ನೋಡ್ರಿ, ಮೊದಲು ಬ್ರಾಕೆಟನ್ನು ನಾವು ಬಿಡಿಸ್ಕೊಳ್ಬೇಕು. 2q ಇಂಟು 2q 4q ಸ್ಕ್ವೇರ್ ಮೈನಸ್ 2 3 6q ಮತ್ತು ಪ್ಲಸ್ 1 ಪ್ಲಸ್ 1 ಇಂಟು 2q 2q ಪ್ಲಸ್ ಇಂಟು ಮೈನಸ್ ಮೈನಸ್ 3 1 3. ಇದಿಷ್ಟು ಬಂದಿದೆ. ಇದಕ್ಕೆ ನಾವು 4q ಸ್ಕ್ವೇರ್ 6ರಲ್ಲಿ 2 ಕಳೆದಾಗ 4q ಮೈನಸ್ 3. ಇನ್ನು ನೋಡ್ರಿ, 4 3 12 ಗುಣಿಸಿದರೆ 12 ಬರಬೇಕು. ಕೂಡಿಸಿದ್ರೆ ಅಥವಾ ಕಳೆದರೆ ಎಷ್ಟು ಬಂದಿರಬೇಕು ನಮಗೆ? ಮೈನಸ್ 4. ಅಂತಂದರೆ ಯಾವ ಥರ ಬರೀಬಹುದು ನಾವು? 4q ಸ್ಕ್ವೇರ್ ಅದೇ ಥರ ಬರೀರಿ. 4 3 12 ಬರುತ್ತದೆ. ಆದರೆ 4ರಲ್ಲಿ 3 ಕಳೆದಾಗ 1 ಅದು ಬರಲ್ಲ. ಅಂತಂದರೆ 4 ಮೈನಸ್ 4 ಬಂದಿರಬೇಕು. 6 2 12. ನೋಡಿರಿ, 6 2 12 ಪ್ಲಸ್ ಮೈನಸ್ ಇದು ತೊಗೋರಿ, ಇದು ಪ್ಲಸ್. ಯಾಕಂತಂದರೆ ಮೈನಸ್ 4 ಬೇಕು ನಮಗೆ. ಮೈನಸ್ 6 ಪ್ಲಸ್ 2 ಅಂತಂದರೆ 6ರಲ್ಲಿ 2 ಕಳೆದಾಗ ಮೈನಸ್ 4 ಉಳಿತು. 6 2 12. 4 3 12 ತೊಗೋಬೋದಿತ್ತು. ಆದರೆ ನಮಗೆ ಎಷ್ಟು ಬೇಕಿದೆ? ಮೈನಸ್ 4. 4ರಲ್ಲಿ 1 ಕಳೆದಾಗ 1 ಉಳಿತು. ಆದರೆ ನಮಗೆ 1 ಬೇಕಾಗಿಲ್ಲ. ಎಷ್ಟು ಬೇಕಾಗಿದೆ? ಮೈನಸ್ 4. ಆದ್ದರಿಂದ 6 2 12 ಮೈನಸ್ 6ರಲ್ಲಿ 2 ಕಳೆದಾಗ ಮೈನಸ್ 4. 6 2 6q ಮೈನಸ್ ಪ್ಲಸ್ 2q ಮೈನಸ್ 3. ಇದನ್ನು ನೋಡ್ರಿ, ನಾವು ಯಾವ ಥರ ಬರಿಬೋದು? 2q ಅನ್ನು ನಾವು ಹೊರಗಡೆ ತೆಗಿಬೋದು. ಇದರಲ್ಲಿ 2 2 4 2 3 6 q ಅನ್ನು ಒಂದು ತೆಗಿಬಹುದು. 2 2 4q ಮೈನಸ್ 2 3 6. ಏನಿಲ್ಲ ಅಂದರೆ ಕಾಮನ್ ಒಂದಿರುತ್ತದೆ. ಆದ್ದರಿಂದ 2q ಮೈನಸ್ 3. ಇದು ಸೇಮ್ ಬಂದಿದೆ. ಒಂದೇ ಸಲ ಬರಿಬೇಕು. 2q ಮೈನಸ್ 3 ಮತ್ತು 2q ಪ್ಲಸ್ 1. ಇದರಲ್ಲಿ q ಇಸ್ ಈಕ್ವಲ್ ಟು 1, q ಇಸ್ ಈಕ್ವಲ್ ಟು 2, q ಇಸ್ ಈಕ್ವಲ್ ಟು 3 ಈ ಥರ ಹಾಕಿ ನೋಡೋಣ ಏನು ಬರ್ತದಂತ ಬೆಲೆ. q ಇಸ್ ಈಕ್ವಲ್ ಟು 1 ಹಾಕಿದಾಗ 2, q ಇದ್ದಲ್ಲಿ 1 ಮೈನಸ್ 3 ಮತ್ತು q ಇದ್ದಲ್ಲಿ 1 ಪ್ಲಸ್ 1. 2 1 2 ಮೈನಸ್ 3 ಮತ್ತು 2 1 2 ಪ್ಲಸ್ 1. 3ರಲ್ಲಿ 2 ಕಳೆದಾಗ ಮೈನಸ್ 1 ಮತ್ತು 2 ಪ್ಲಸ್ 1 3. ಅಂತಂದರೆ ಉತ್ತರ ಏನು ಬಂದಿದೆ? ಮೈನಸ್ 3. ಮೈನಸ್ 3 ಮೈನಸ್ 3 ಇದು 4ರ ಗುಣಕವಲ್ಲ. ನೋಡ್ರಿ, ಮೈನಸ್ 3 4ರ ಮಗ್ಗೆಯಲ್ಲಿ ಬರಲ್ಲ. ಆದ್ದರಿಂದ ಮೈನಸ್ 3 ಎಂಬುದು 4ರ ಗುಣಕವಲ್ಲ. ಮತ್ತು q ಇಸ್ ಈಕ್ವಲ್ ಟು 2 ಹಾಕಿದಾಗ ಏನಿಲ್ಲ ನೋಡ್ರಿ, ಇದೇ ಸಮೀಕರಣದಲ್ಲಿ q ಇಸ್ ಈಕ್ವಲ್ ಟು q ಇದ್ದಲ್ಲಿ ನಾವು 2 ಹಾಕಬೇಕು. 2 q ಇದ್ದಲ್ಲಿ 2 ಮೈನಸ್ 3 ಮತ್ತು q ಇದ್ದಲ್ಲಿ 2 ಪ್ಲಸ್ 1. 2 2 4. 4ರಲ್ಲಿ 3 ತೆಗೆದಾಗ 1 ಮತ್ತು 2 2 4. 4 ಪ್ಲಸ್ 1 5. ಅಂತಂದರೆ ಉತ್ತರ ಏನು ಬಂದಿದೆ ನಮ್ಮದು? 5 1 5. 5 ಎಂಬುದು ಇದು ಸಹ 4ರ ಗುಣಕವಲ್ಲ. 5 4ರ ಗುಣಕವಲ್ಲ. 4ರ ಮಗ್ಗೆಯಲ್ಲಿ 5 ಬರಲ್ಲ. ಆದ್ದರಿಂದ ಈ ಹೇಳಿಕೆ ತಪ್ಪಾಗಿದೆ. ಈಗ 3ನೇ ಪ್ರಶ್ನೆ. 5ನೇದರಲ್ಲಿ 3ನೇ ಪ್ರಶ್ನೆ.
ಸಮ ಸಂಖ್ಯೆಗಳ ವರ್ಗಗಳು 4ರ ಗುಣಕಗಳಾಗಿವೆ ಮತ್ತು ಬೆಸ ಸಂಖ್ಯೆಗಳ ವರ್ಗಗಳು 8ರ ಗುಣಕಕ್ಕಿಂತ ಒಂದು ಹೆಚ್ಚಾಗಿದೆ. ಇಲ್ಲಿ ನೋಡಿ ಏನು ಹೇಳಿದ್ದಾರೆ, ಸಮ ಸಂಖ್ಯೆಗಳ ವರ್ಗಗಳು. ಸಮ ಸಂಖ್ಯೆಗಳ ವರ್ಗ ಅಂತಂದರೆ ಯಾವ ಥರ ಬರಿಬೋದು ನಾವು? ಸಮ ಸಂಖ್ಯೆಗಳ ವರ್ಗ ಅಂತಂದರೆ ಸಮಸಂಖ್ಯೆಗಳ ವರ್ಗ ಅಂತಂದರೆ 2n² ಅಂತಂದರೆ 4n², 2 2 4 n² ಇದ್ದುದು n². ಇದು 4ರ ಗುಣಕವಾಗಿದೆ, 4ರ ಗುಣಕ. ಮತ್ತು ಬೆಸ ಸಂಖ್ಯೆಗಳ ವರ್ಗ ಅಂತ ಹೇಳಿದ್ದಾರೆ. ಬೆಸ ಸಂಖ್ಯೆಗಳ ವರ್ಗ ಅಂತಂದರೆ ಯಾವ ಥರ ಬರಿಬಹುದು ನಾವು? 2n+1, 2n+1ನ ವರ್ಗ ಬೆಸ ಸಂಖ್ಯೆ. ಇದೊಂದು 2n+1 ಬೆಸ ಸಂಖ್ಯೆ. ಸಮಸಂಖ್ಯೆ ಅಂತಂದರೆ 2n, ಅದರ ವರ್ಗ ಅಂತಂದರೆ 2n² ಮತ್ತು ಬೆಸ ಸಂಖ್ಯೆ ಅಂತಂದರೆ 2n+1 ಮತ್ತು ಬೆಸ ಸಂಖ್ಯೆಯ ವರ್ಗ ಅಂತಂದರೆ 2n+1². 2n+² ಇದು ಯಾವ ರೂಪದಲ್ಲಿದೆ? ಇದು a+b² ರೂಪದಲ್ಲಿದೆ. ಅಂತಂದರೆ a² + b² + 2ab. a ಇದ್ದಲ್ಲಿ 2n ಇದೆ, b ಇದ್ದಲ್ಲಿ 1 ಇದೆ. ಈ ಬೆಲೆಗಳನ್ನು ಇದರಲ್ಲಿ ಹಾಕಬೇಕು. 2n² + 1² + 2ab ಅಂತಂದರೆ 2n × 1. ನೋಡಿರಿ ಯಾವ ಥರ ಬಿಡಿಸ್ತೀರಿ. 4n² + 1, 2 2 4n ಅಂತಂದರೆ ನಮಗೆ ಏನು ಸಿಕ್ಕಿದೆ? 4n² + 4n + 1. ಇದರಲ್ಲಿ 4ರಲ್ಲಿ ನಾವು 4n² 4n ಇದೆ ಅಂತಂದರೆ 4n ನಾವು ಕಾಮನ್ ತೆಗಿಬಹುದು. ಅಂತಂದರೆ ಒಂದು n ತೆಗೆದ್ರೆ ಇನ್ನೊಂದು n ಉಳಿತು, ಪ್ಲಸ್ ಇಲ್ಲಿ 4n ಕಾಮನ್ ತೆಗ್ದೀವಿ. ಏನಿಲ್ಲ ಅಂತಂದರೆ ಏನು ಉಳಿದಿರ್ತದೆ ಇಲ್ಲಿ? +1 ಮತ್ತು ಇಲ್ಲಿ ಒಂದು +1 ಇದೆ, +1. ಇದರಲ್ಲಿ n ಮತ್ತು n+1, n ಮತ್ತು n+1 ಏನಾಗಿರುತ್ತದೆ? ಯಾವಾಗಲೂ ಒಂದು ಸಮಸಂಖ್ಯೆ ಆಗಿರುತ್ತದೆ. n+1 ಒಂದು ಸಮಸಂಖ್ಯೆ ಆಗಿರುತ್ತದೆ. ಅಂತಂದರೆ n × n+1 ಅಂತಂದರೆ ಏನು ಬರಿಬೋದು ನಾವು? ಸಮಸಂಖ್ಯೆ. ಸಮಸಂಖ್ಯೆ ಅಂತಂದರೆ 2n ಅಂತ ತಗೋರಿ. ಸಮಸಂಖ್ಯೆ ಆಗಿರುತ್ತದೆ. ಸಮಸಂಖ್ಯೆ ಅಂತಂದರೆ 2n. ಇಲ್ಲಿ ನೋಡಿದ್ದೀವಿ ನಾವು ಸಮಸಂಖ್ಯೆ ಅಂತಂದರೆ 2n, ವರ್ಗ ಇದ್ದರೆ 2n². ಅದೇ ಥರ ಸಮಸಂಖ್ಯೆ ಅಂತಂದರೆ ಇದು ಯಾವಾಗಲೂ n+1 ಸಮಸಂಖ್ಯೆ ಆಗಿರುತ್ತೆ. ಆದ್ದರಿಂದ n+1 ಇದ್ದಲ್ಲಿ 2n ಹಾಕಬೇಕು. ಅಂತಂದರೆ 4 ಇದೆ, 4 n × n+1 ಅಂತಂದರೆ 2n + 1. 4 2 8, 8n + 1. ನೋಡ್ರಿ, ಬೆಸ ಸಂಖ್ಯೆಗಳ ವರ್ಗ ಅಂತಂದರೆ ಏನಾಗಿರುತ್ತದೆ? 8ರ ಗುಣಕಕ್ಕಿಂತ ಒಂದು ಹೆಚ್ಚಾಗಿರುತ್ತದೆ. ನಾವು ಬೆಸ ಸಂಖ್ಯೆಗಳನ್ನು ಇಲ್ಲಿ ಲೆಕ್ಕವನ್ನು ಮಾಡಿದ್ವಿ. ಬೆಸ ಸಂಖ್ಯೆಗಳ ವರ್ಗವನ್ನು ಕಂಡುಹಿಡಬೇಕಂತಂದರೆ ಅದು ಬೆಸ ಸಂಖ್ಯೆಗಳ ವರ್ಗಗಳು 8ರ ಗುಣಕಕ್ಕಿಂತ ಒಂದು ಹೆಚ್ಚಾಗಿರುತ್ತದೆ. ಹೇಳಿಕೆ ಸರಿಯಾಗಿದೆ. ನೋಡಿ, 8ರ ವರ್ಗಕ್ಕಿಂತ ಒಂದು ಹೆಚ್ಚು, 8ರ ವರ್ಗಕ್ಕಿಂತ ಒಂದು ಹೆಚ್ಚಾಗಿದೆ. ಆದ್ದರಿಂದ ಈ ಹೇಳಿಕೆಯು ಸರಿಯಾಗಿದೆ. ಈಗ 4ನೆಯ ಪ್ರಶ್ನೆ. 6n + 2² - 4n + 3² ಎಂಬುದು ಒಂದು ವರ್ಗ ಸಂಖ್ಯೆಗಿಂತ 5 ಕಡಿಮೆ. ಇದನ್ನು ನಾವು a+b² ಮತ್ತು a+b² ರೂಪದಲ್ಲಿ ಇದು ಇದೆ. ಆದ್ದರಿಂದ ಅದು ಸೂತ್ರವನ್ನು ಉಪಯೋಗಿಸಿ ನಾವು ಬಿಡಿಸಬೇಕು. a+b² = a² + b² + 2ab. ಮೊದಲನೇದಾಗಿ 6n + 2 ಅನ್ನು ಬಿಡಿಸಿದಾಗ 6n + 2² = 6n² + b ಇದ್ದಲ್ಲಿ ಏನಿದೆ? 2² + 2 ಅಂತಂದು a ಅಂತಂದರೆ 6n, b ಅಂತಂದರೆ 2, 6 36n² ಪ್ಲಸ್ 2 2 4, 2 6 12, 12 24n. ನೋಡ್ರಿ ಯಾವ ಥರ ಬರಿಬಹುದು? ನಾವು ಆರ್ಡರ್ ವೈಸ್ ಬರೆದಾಗ ಘಾತಗಳು 36n² + 24n + 4 ಇದಿಷ್ಟು ಇದರದ್ದಾಗಿದೆ. ಈಗ 4n + b² 4n + 3² ಬಿಡಿಸೋಣ.
4n+3 ಹೋಲ್ ಸ್ಕ್ವೇರ್, ಇದು ಸಹ a+b ಹೋಲ್ ಸ್ಕ್ವೇರ್ ರೂಪದಲ್ಲಿದೆ. a ಸ್ಕ್ವೇರ್ ಅಂತಂದರೆ 4n ಸ್ಕ್ವೇರ್, a ಇದ್ದಲ್ಲಿ 4n ಇದೆ, b ಇದ್ದಲ್ಲಿ 3 ಇದೆ. 4n ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ 2ab ಅಂತಂದರೆ 2, 4n ಇಂಟು 3, 4 4 16n ಸ್ಕ್ವೇರ್ ಪ್ಲಸ್ 3 3 9, 2 4 8, 8 3 24, 24n ನೋಡಿರಿ. 16n ಸ್ಕ್ವೇರ್ ಪ್ಲಸ್ 24n ಪ್ಲಸ್ 9. ಆದರೆ ನಿಮ್ಗೆ ನೋಡ್ರಿ ಕ್ವಶನಲ್ಲಿ ಮೈನಸನ್ನು ಕೊಟ್ಟಿದ್ದಾರೆ. 4n+3 ಹೋಲ್ ಸ್ಕ್ವೇರ್ ಮುಂಚೆ ಮೈನಸ್ ಇದೆ ಅಂತಂದರೆ ಇದು ನಾವು ಬಿಡಿಸಿದ್ವಲ್ಲ, ಅದಕ್ಕೆ ಮೈನಸ್ಸಿಂದ ಗುಣಿಸ್ಕೊಳ್ಬೇಕು. ಈ ಉತ್ತರಕ್ಕೆ ನಾವು ಮೈನಸ್ಸಿಂದ ಗುಣಿಸ್ಕೊಳ್ಬೇಕು. -16n ಸ್ಕ್ವೇರ್ ಮೈನಸ್ 24n ಮೈನಸ್ 9. ಮೈನಸನ್ನು ಒಳಗಡೆ ಗುಣಿಸಿದಾಗ ಎಲ್ಲ ಮೈನಸ್ ಆಗುತ್ತದೆ. ಇದು ಈಗ ಈ ಸಮೀಕರಣದಲ್ಲಿ 6n+2 ಹೋಲ್ ಸ್ಕ್ವೇರನ್ನು ಬಿಡಿಸಿದಾಗ ಇದಿಷ್ಟು ಸಿಕ್ಕಿದೆ, ಮತ್ತು 4n+3 ಹೋಲ್ ಸ್ಕ್ವೇರ್ ಬಿಡಿಸಿದಾಗ ನಮಗೆ ಇದು ಸಿಕ್ಕಿದೆ. ಇದರಲ್ಲಿ ನಾವು ಈ ಬೆಲೆಗಳನ್ನು ಹಾಕುತ್ತಾ ಹೋಗಬೇಕು. 6n+2 ಇದ್ದಲ್ಲಿ ಇದನ್ನು ಹಾಕಿರಿ, 4n+3 ಇದ್ದಲ್ಲಿ ಇದನ್ನು ಹಾಕಬೇಕು. ಇದರ ಬೆಲೆಗಳನ್ನು ಹಾಕಿದಾಗ ಅಂತಂದರೆ 6n+2 ಹೋಲ್ ಸ್ಕ್ವೇರ್ ಮೈನಸ್ 4n+3 ಹೋಲ್ ಸ್ಕ್ವೇರ್, ಇದರಲ್ಲಿ ಬೆಲೆಗಳನ್ನು ಹಾಕಿದಾಗ 6n+2 ಬಿಡಿಸಿದಾಗ ಏನು ಬಂದಿದೆ ನಮಗೆ 36n ಸ್ಕ್ವೇರ್ ಪ್ಲಸ್ 24n ಪ್ಲಸ್ 4, ಮತ್ತು 4n+3 ಬಿಡಿಸಿದಾಗ ಇದೆಷ್ಟು -16n ಸ್ಕ್ವೇರ್ ಮೈನಸ್ 24n ಮೈನಸ್ 9. ಇದರಲ್ಲಿ ನೋಡಿರಿ ಪ್ಲಸ್ 24n ಮೈನಸ್ 24n ಕ್ಯಾನ್ಸಲ್ ಆಗುತ್ತದೆ. ಮತ್ತು 36n ಸ್ಕ್ವೇರಲ್ಲಿ 16n ಸ್ಕ್ವೇರನ್ನು ಕಳೆದಾಗ ಎಷ್ಟು ಉಳಿಯುತ್ತದೆ 20n ಸ್ಕ್ವೇರ್. ಎಷ್ಟು ಉಳಿತ್ರಿ 36ರಲ್ಲಿ 16ನ್ನು ಕಳೆದಾಗ 20n ಸ್ಕ್ವೇರ್. ಮತ್ತು 9ರಲ್ಲಿ 4ನ್ನು ಕಳೆದಾಗ -5. ಇಲ್ಲಿ 20 ಬಂದಿದೆ. 20 ಇದು ವರ್ಗ ಸಂಖ್ಯೆ ಅಲ್ಲ, ಆದ್ದರಿಂದ ಈ ಹೇಳಿಕೆ ತಪ್ಪು. 20 ಎಂಬುದು ನೋಡ್ರಿ ವರ್ಗದಲ್ಲಿ ನಿಮಗೆ 20 ಬರಲ್ಲ. 4ರ ವರ್ಗ 16, 5ರ ವರ್ಗ 25 ಬರುತ್ತದೆ, ಆದರೆ 20 ಬರಲ್ಲ. ಆದ್ದರಿಂದ 20 ವರ್ಗ ಸಂಖ್ಯೆ ಅಲ್ಲ, ಹೇಳಿಕೆ ತಪ್ಪಾಗಿದೆ. ಪ್ರಶ್ನೆ, ಒಂದು ಸಂಖ್ಯೆಯನ್ನು 7ರಿಂದ ಭಾಗಿಸಿದಾಗ ಶೇಷ 3 ಉಂಟು ಮಾಡುತ್ತದೆ. ಒಂದು ಸಂಖ್ಯೆ ಇದೆ, ಅದನ್ನು ನಾವು 7ರಿಂದ ಭಾಗಿಸಿದಾಗ ಶೇಷ 3 ಉಂಟು ಮಾಡುತ್ತದೆ, ಮತ್ತು ಮತ್ತೊಂದು ಸಂಖ್ಯೆಯನ್ನು 7ರಿಂದ ಭಾಗಿಸಿದಾಗ ಶೇಷ 5 ಉಂಟು ಮಾಡುತ್ತದೆ. ಅವುಗಳ ಮೊತ್ತ ವ್ಯತ್ಯಾಸ ಗುಣಲಬ್ಧಗಳನ್ನು 7ರಿಂದ ಭಾಗಿಸಿದಾಗ ದೊರೆಯುವ ಶೇಷ ಎಷ್ಟು ಅಂತ ಹೇಳಿದ್ದಾರೆ. ಮೊದಲ ಸಂಖ್ಯೆ ನೋಡ್ರಿ 7ರಿಂದ ಭಾಗಿಸಿದಾಗ ಶೇಷ ಎಷ್ಟು ಉಳಿದಿದೆ 3. ಮೊದಲನೇ ಸಂಖ್ಯೆ 7 ಆಗಿದೆ, ಅದಕ್ಕೆ ಭಾಗಿಸಿದಾಗ ಶೇಷ 3 ಉಳಿದಿದೆ. ಎರಡನೇ ಸಂಖ್ಯೆ ಇದೆ, 7ರಿಂದ ಭಾಗಿಸಿದಾಗ ಶೇಷ ಎಷ್ಟು ಉಳಿದಿದೆ ಅಂತ ಹೇಳಿದ್ದಾರೆ 5. 7ರಿಂದ ಭಾಗಿಸಿದಾಗ ಶೇಷ 3, ಮತ್ತು ಇನ್ನೊಂದು ಸಂಖ್ಯೆ 7ರಿಂದ ಭಾಗಿಸಿದಾಗ ಶೇಷ 5. ಇವೆರಡು ಹೇಳಿಕೆಗಳು. ಅವುಗಳ ಮೊತ್ತ ವ್ಯತ್ಯಾಸ ಮತ್ತು ಗುಣಲಬ್ಧಗಳನ್ನು 7ರಿಂದ ಭಾಗಿಸಿದಾಗ ದೊರೆಯುವ ಶೇಷ ಎಷ್ಟಂತ ನಾವು ಕಂಡುಹಿಡಿಯಬೇಕು. ಮೊದಲನೇದಾಗಿ ಇದರ ಮೊತ್ತವನ್ನು ಕಂಡುಹಿಡಿಬೇಕಂತಂದರೆ 7a ಪ್ಲಸ್ 3 ಪ್ಲಸ್ 7a ಪ್ಲಸ್ 5. ಇಲ್ಲಿ 7a ಒಂದು ಕಡೆ ಬರ್ಕೊಳ್ಳಿ. 7a ಅಲ್ಲ, ಇದು 7b ಆಗಿದೆ. ಇದು 7a ಪ್ಲಸ್ 7b, 5 ಪ್ಲಸ್ 3 8, 5 ಪ್ಲಸ್ 3 8 ಆಗುತ್ತದೆ. ಇದರಲ್ಲಿ ನಾವು 7 ಕಾಮನ್ ತೆಗಿಬಹುದು. 7 a ಪ್ಲಸ್ b ಉಳಿತು. 8 ನಾವು ಯಾವ ಥರ ಬರೀಬಹುದು 7 ಪ್ಲಸ್ 1, 7 ಪ್ಲಸ್ 1 8 ಆಗುತ್ತದೆ. ಈಗ 7 ನಾವು ಹೊರಗಡೆ ತೆಗೆದಾಗ ಏನು ಉಳಿತು a ಪ್ಲಸ್ b ಪ್ಲಸ್ 7 ಹೊರಗಡೆ ತೆಗೆದಾಗ ಪ್ಲಸ್ 1 ಪ್ಲಸ್ 1 ಅಂತಂದರೆ ಶೇಷ ಎಷ್ಟು ಉಳಿದಿದೆ 7ರಿಂದ ಭಾಗಿಸಿದಾಗ ನಮಗೆ 1 ಉಳಿದಿದೆ. ಶೇಷ 1. ಶೇಷ ಎಷ್ಟು ಅಂತ ಕೇಳಿದ್ರು. ಶೇಷ ಮೊತ್ತವನ್ನು ಮಾಡಿದಾಗ, ಎರಡು ಹೇಳಿಕೆಗಳ ಮೊತ್ತವನ್ನು ಮಾಡಿದಾಗ ಶೇಷ 1 ಉಳಿದಿದೆ. ಈಗ ವ್ಯತ್ಯಾಸ, ಇದರದ್ದೇ ವ್ಯತ್ಯಾಸವನ್ನು ಕಂಡುಹಿಡಿಯಬೇಕು ಅಂತಂದರೆ ಯಾವ ಥರ ಬರೀತೀರಿ 7a ಪ್ಲಸ್ 3, ವ್ಯತ್ಯಾಸ ಅಂತಂದರೆ ಕಳಿಬೇಕು. 7b ಮೈನಸ್ 7b ಪ್ಲಸ್ 5 ನೋಡ್ರಿ. 7a ಪ್ಲಸ್ 3
ಮೈನಸ್ 7b ಪ್ಲಸ್ ಇಂಟು ಮೈನಸ್ ಮೈನಸ್ 5. ಈಗ 7 ಇದ್ದಿದ್ದನ್ನು ನಾವು ಒಂದು ಕಡೆ ಮಾಡ್ಕೋಬೇಕು. 7a ಮೈನಸ್ 7b ಪ್ಲಸ್ 3 ಮೈನಸ್ 5. ನೋಡಿರಿ, 7 ಹೊರಗಡೆ ತೆಗೆದಾಗ a ಮೈನಸ್ b ಉಳಿತು. 5ರಲ್ಲಿ 3 ಕಳೆದಾಗ 2 ಮೈನಸ್ 2. ದೊಡ್ಡ ಅಂಕಿ ಚಿಹ್ನೆ ಮೈನಸ್ ಇದೆ, ಮೈನಸ್ 2. ಈಗ 2 ನಾವು ಯಾವ ಥರ ಬರಿಬೋದು? ಮೊದಲನೇದಾಗಿ 7 a ಮೈನಸ್ b ಅನ್ನು ಬರೀರಿ. 7 ನಾವು 2 ಯಾವ ಥರ ಬರಿಬೋದು? 7ರಲ್ಲಿ 5 ಕಳೆದಾಗ ಪ್ಲಸ್ ಇಂಟು ಮೈನಸ್ ಮೈನಸ್ 7ರಲ್ಲಿ 5 ಕಳೆದಾಗ ಮೈನಸ್ 2. ಇದರಲ್ಲಿ ನಾವು ಮತ್ತೆ 7 ಹೊರಗಡೆ ತೆಗಿಬಹುದು. 7 ಹೊರಗಡೆ ತೆಗೆದಾಗ a ಮೈನಸ್ b ಮೈನಸ್ 1 ಪ್ಲಸ್ 5. ಇದರಲ್ಲಿ ನೋಡ್ರಿ 7ರಿಂದ ಭಾಗಿಸಿದಾಗ ಶೇಷ ಎಷ್ಟು ಉಳಿದಿದೆ? ಶೇಷ 5 ಉಳಿದಿದೆ. ಈಗ ಗುಣಲಬ್ಧ. ಮೊದಲನೇದಾಗಿ ಮೊತ್ತವನ್ನು ಕಂಡು ಹಿಡಿದಿದ್ವಿ, ವ್ಯತ್ಯಾಸ. ಈಗ ಗುಣಲಬ್ಧ ಕಂಡು ಹಿಡಿದು ಶೇಷ ನೋಡೋಣ. ಮೊತ್ತವನ್ನು ಮಾಡಿದಾಗ ಶೇಷ 1 ಉಳಿದಿತ್ತು, ವ್ಯತ್ಯಾಸ ಮಾಡಿದಾಗ ಶೇಷ 5. ಈಗ ಗುಣಲಬ್ಧ ಮಾಡಿದಾಗ ಶೇಷ ಎಷ್ಟು ಉಳಿಯುತ್ತದೆ ಅಂತ ನಾವು ನೋಡೋಣ. ಗುಣಲಬ್ಧ ನೋಡ್ರಿ, 7a ಪ್ಲಸ್ 3 ಮತ್ತು 7b ಪ್ಲಸ್ 5 ಇದರ ಗುಣಲಬ್ಧವನ್ನು ಕಂಡುಹಿಡಿಯಬೇಕು. 7 49, 49 ab, 7 35, 35a ಮತ್ತು 3ರಿಂದ 5ಕ್ಕೆ ಮತ್ತು 3ರಿಂದ 5ಕ್ಕೆ ಗುಣಿಸ್ಕೊಳ್ಬೇಕು. 3 7 21b ಮತ್ತು 3 5 15, 49 ab ಮತ್ತು 35a ಪ್ಲಸ್ 21b. 15 ನಾವು ಯಾವ ಥರ ಬರಿಬಹುದು ರೀ? 14 ಪ್ಲಸ್ 1, 14 ಪ್ಲಸ್ 1 ಕೂಡಿಸಿದಾಗ 15 ಅಂತಂದರೆ ಇದರಲ್ಲಿ ನೋಡಿ 7 7 49, 7 5 35, 7 3 21, 7 2 14 ಅಂತಂದರೆ ಇದಿಷ್ಟರಲ್ಲಿ ನಾವು 7 ಕಾಮನ್ ತೆಗಿಬಹುದು. 7 ಕಾಮನ್ ತೆಗೆದಾಗ 7 7 49 ಎ ಬಿ ಉಳಿತು, 7 ಎಷ್ಟಲೆ 35, 7 5 35 ಎ ಉಳಿತು, ಪ್ಲಸ್ 7 3 21 ಬಿ ಮತ್ತು 7 ಎಷ್ಟಲೆ 14, 7 2 14. ನೋಡ್ರಿ, ಇದರಲ್ಲಿ ಶೇಷ ಎಷ್ಟು ಉಳಿದಿದೆ? 7ರಿಂದ ಭಾಗಿಸಿದಾಗ ನಮಗೆ ಶೇಷ ಎಷ್ಟು ಉಳಿದೆ? 1. ಶೇಷ 1 ಉಳಿದಿದೆ. ಗುಣಲಬ್ಧ ಮಾಡಿದಾಗ ನಮಗೆ ಶೇಷ 1 ಉಳಿದಿದೆ. ಈಗ 7ನೆಯ ಪ್ರಶ್ನೆ. 3 ಕ್ರಮಾನುಗತ ಸಂಖ್ಯೆಗಳನ್ನು ಆಯ್ಕೆ ಮಾಡಿ. ಯಾವುದಾದ್ರೂ 3 ಕ್ರಮಾನುಗತ ಸಂಖ್ಯೆಗಳನ್ನು ತಗೋಬೇಕು. ಅದರಲ್ಲಿ 3 ಕ್ರಮಾನುಗತ ಸಂಖ್ಯೆಗಳಲ್ಲಿ ಫಾರ್ ಎಕ್ಸಾಂಪಲ್ ನೋಡ್ರಿ, ಎಕ್ಸ್ ವೈ ಝೆಡ್ ಅನ್ನುವ 3 ಕ್ರಮಾನುಗತ ಸಂಖ್ಯೆ ಅಂತ ತಗೊಳ್ರಿ. ಇದರಲ್ಲಿ ಮಧ್ಯದ ಸಂಖ್ಯೆಯ ವರ್ಗ ಮಾಡಿ. ಮಧ್ಯದ ಸಂಖ್ಯೆಯನ್ನು ವರ್ಗ ಮಾಡಬೇಕು ಅಂತಂದರೆ y² ಮಾಡಬೇಕು. ಸಂಖ್ಯೆ ವರ್ಗ ಮಾಡಿ ಮತ್ತು ಇದರಲ್ಲಿ ಉಳಿದ 2 ಸಂಖ್ಯೆಗಳ ಗುಣಲಬ್ಧವನ್ನು ಕಳೆಯಿರಿ. ಇದರಲ್ಲಿ ನೋಡ್ರಿ, ವರ್ಗ ಮಾಡಿದ ಮೇಲೆ ಉಳಿದ 2 ಸಂಖ್ಯೆಗಳು ಯಾವ್ಯಾವು? x1 ಉಳಿತು, z1 ಉಳಿತು. ಎಕ್ಸ್ ಝೆಡ್ಗಳ ಗುಣಲಬ್ಧವನ್ನು ಇದರಲ್ಲಿ ನಾವು ಕಳೆಯಬೇಕು. ಇದೇ ಹೇಳಿಕೆ ಆಗಿದೆ ನೋಡ್ರಿ. 3 ಕ್ರಮಾನುಗತ ಸಂಖ್ಯೆಗಳು ತಗೋಬೇಕು. ಯಾವುದಾದ್ರೂ 3 ಕ್ರಮಾನುಗತ ಸಂಖ್ಯೆ ತಗೊಂಡು ಮಧ್ಯದ ಸಂಖ್ಯೆಯನ್ನು ವರ್ಗ ಮಾಡಿರಿ ಅಂತ ಹೇಳಿದ್ದಾರೆ. ಮಧ್ಯದ ಸಂಖ್ಯೆ y ಆಗಿದೆ, ಆದ್ದರಿಂದ y². ಇದರಲ್ಲಿ ಉಳಿದ 2 ಸಂಖ್ಯೆಗಳು ಅಂತಂದರೆ ಯಾವ್ಯಾವ ಉಳಿದು? ಎಕ್ಸ್ ಝೆಡ್ಡನ್ನು ಗುಣಲಬ್ಧವನ್ನು ಇದರಲ್ಲಿ ಕಳೆಯಬೇಕು. ಉಳಿದ 2 ಸಂಖ್ಯೆಗಳ ಗುಣಲಬ್ಧವನ್ನು ಕಳೆಯಿರಿ. ಇತರ ಗುಂಪಿನ ಸಂಖ್ಯೆಗಳೊಂದಿಗೆ ಇದನ್ನು ಪುನರಾವರ್ತಿಸಿ. ಮತ್ತು ಬೇರೆ ಬೇರೆ ಸಂಖ್ಯೆಗಳನ್ನು ತಗೊಂಡು ನಾವು ಇದೇ ಹೇಳಿಕೆಯನ್ನು ಪುನರಾವರ್ತನೆ ಮಾಡಬೇಕು. ನೀವು ಯಾವ ವಿನ್ಯಾಸ ಗಮನಿಸುತ್ತೀರಿ? ಬೀಜೋಕ್ತಿಯಾಗಿ ಇದನ್ನು ಹೇಗೆ ಬರೆಯಬಹುದು? ಇದು ಸರಿಯಾದ ನಿತ್ಯ ಸಮೀಕರಣ ಎಂದು ಪರಿಶೀಲಿಸಲು ಸಮೀಕರಣದ 2 ಬದಿಗಳನ್ನು ವಿಸ್ತರಿಸಿ ಅಂತ ಹೇಳಿದ್ದಾರೆ. ಇದನ್ನು ನೋಡ್ರಿ, ಯಾವ ಥರ ಬಿಡಿಸ್ತೀರಿ? ನೋಡ್ರಿ, 3 ಕ್ರಮಾನುಗತ ಸಂಖ್ಯೆಗಳಂತ ಹೇಳಿದ್ದಾರೆ ಪ್ರಶ್ನೆಯಲ್ಲಿ ನಿಮಗೆ. 7ನೇದರಲ್ಲಿ 3 ಕ್ರಮಾನುಗತ ಸಂಖ್ಯೆಗಳಂತಂದರೆ ತಗೋರಿ. ಯಾವುದಾದ್ರೂ ಸಂಖ್ಯೆಯನ್ನು ನೀವು ಕ್ರಮವಾಗಿರುವ ಸಂಖ್ಯೆಗಳನ್ನು ತಗೋಬೇಕು. 2, 3, 4 ಇವು 3 ಕ್ರಮಾನುಗತ ಸಂಖ್ಯೆಗಳು. ಮತ್ತು ಏನು ಹೇಳಿದ್ರು ಹೇಳಿಕೆಯಲ್ಲಿ? ಮಧ್ಯದ ಸಂಖ್ಯೆಯನ್ನು ವರ್ಗ ಮಾಡಿ. ಮಧ್ಯದ ಸಂಖ್ಯೆಯಲ್ಲಿ ಮಾಡಿದ್ವಲ್ರಿ ನಾವು, ಅದೇ ಥರ ವರ್ಗ. ಮಧ್ಯದ ಸಂಖ್ಯೆ ಯಾವುದಾಗಿದೆ? 3. ಮಧ್ಯದ ಸಂಖ್ಯೆ 3 ಆಗಿದೆ. ಇದನ್ನು ವರ್ಗ ಮಾಡಿದಾಗ ಏನು ಸಿಗುತ್ತದೆ ನಮಗೆ? ಈ ಸಂಖ್ಯೆಯನ್ನು ವರ್ಗ ಮಾಡಿದಾಗ
3 ಸ್ಕ್ವೇರ್ ಇಸ್ ಈಕ್ವಲ್ ಟು 9. ಇದರಲ್ಲಿ ಉಳಿದ ಎರಡು ಸಂಖ್ಯೆಗಳನ್ನು ಗುಣಲಬ್ಧವನ್ನು ಕಳೆದಾಗ ಏನಂದಿದ್ರು ಅವರು, ಮಧ್ಯದ ಸಂಖ್ಯೆಯನ್ನು ವರ್ಗ ಮಾಡಿ ಉಳಿದ ಎರಡು ಸಂಖ್ಯೆಗಳನ್ನು ನಾವು ಕಳಿಬೇಕು ಗುಣಲಬ್ಧವನ್ನು ಅಂತಂದರೆ 2 4 8. ಇವೆರಡರ ಗುಣಲಬ್ಧವನ್ನು ಇದರಲ್ಲಿ ನಾವು ಕಳಿಬೇಕು. 2 4 8 ಆಯಿತು. ಗುಣಲಬ್ಧವನ್ನು ಕಳೆದಾಗ ಎಷ್ಟಾಗ್ತದೆ ನೋಡ್ರಿ, 9ರಲ್ಲಿ 8 ಕಳೆದಾಗ ಮಧ್ಯದ ಸಂಖ್ಯೆಯ ವರ್ಗದಲ್ಲಿ ಉಳಿದೆರಡು ಸಂಖ್ಯೆಗಳ ಗುಣಲಬ್ಧವನ್ನು ಕಳೆದಾಗ 9ರಲ್ಲಿ 8 ಕಳೆದಾಗ ವ್ಯತ್ಯಾಸ ಎಷ್ಟಾಗಿದೆ, 1 ಆಗಿದೆ ವ್ಯತ್ಯಾಸ. ಮತ್ತು ಇದೇ ಹೇಳಿಕೆಯನ್ನು ಪುನರಾವರ್ತಿಸಿ ಅಂತ ಹೇಳಿದ್ದಾರೆ. ಮತ್ತು 3 ಕ್ರಮಾನುಗತ ಯಾವುದಾದ್ರೂ ಸಂಖ್ಯೆಯನ್ನು ನೀವು ತಗೋರಿ. ಮೊದಲನೇದಾಗಿ 2 3 4 ತೊಗೊಂಡಿದ್ವಿ. 5 6 7 ತೆಗೆದಾಗ ಮಧ್ಯದ ಸಂಖ್ಯೆ ಎಷ್ಟಾಗಿದೆ, 6 ಆಗಿದೆ. 6 ಈಸ್ ಈಕ್ವಲ್ ಟು ಮಧ್ಯದ ಸಂಖ್ಯೆ. ಇದರ ವರ್ಗ ಮಾಡಿರಿ ಅಂತ ಹೇಳಿದರು. ಅಂತಂದರೆ ಇದರ ವರ್ಗವನ್ನು ಮಾಡಿದಾಗ 36. ಮತ್ತು ಉಳಿದ ಎರಡು ಸಂಖ್ಯೆಗಳು ಯಾವ್ಯಾವು, 5 ಮತ್ತು 7ರ ಗುಣಲಬ್ಧ. 5 7 35. ಹೇಳಿಕೆ ಏನಿತ್ತು, ಮಧ್ಯದ ಸಂಖ್ಯೆಯನ್ನು ವರ್ಗ ಮಾಡಿ ಮತ್ತು ಉಳಿದೆರಡು ಸಂಖ್ಯೆಗಳನ್ನು ಕಳೆದಾಗ ಅಂತಂದರೆ 36ರಲ್ಲಿ 35. ಮಧ್ಯದ ಸಂಖ್ಯೆಯಲ್ಲಿ ಇವೆರಡು ಸಂಖ್ಯೆಗಳ ಗುಣಲಬ್ಧವನ್ನು ಕಳೆದಾಗ 36ರಲ್ಲಿ 35 ಕಳೆದಾಗ ಎಷ್ಟು ಉಳಿದಿದೆ, ವ್ಯತ್ಯಾಸ 1. ಪ್ರತಿ ಸಲನೂ ವ್ಯತ್ಯಾಸ ಎಷ್ಟು ಬಂದಿದೆ ನಮಗೆ, ಕ್ರಮಾನುಗತ ಸಂಖ್ಯೆಗಳಲ್ಲಿ ವ್ಯತ್ಯಾಸ 1 ಆಗಿರುತ್ತದೆ. ಮತ್ತು ಇದನ್ನು ಏನಂತ ಎಂದಿದ್ರು ಅವರು, ಬೀಜೋಕ್ತಿಯಾಗಿ ಬರೆಯಿರಿ ಅಂತ ಹೇಳ್ಯಾರ. ಬೀಜೋಕ್ತಿ ಅಂತಂದರೆ ಯಾವ ಥರ ಬರೀತೀರಿ, ಯಾವ ಥರ ಬರಿಬಹುದು? 3 ಕ್ರಮಾನುಗತ ಸಂಖ್ಯೆಗಳಂತಂದರೆ n+1 ಮತ್ತು n+2 ಈ ಥರ ಬೀಜೋಕ್ತಿಯಾಗಿ ನಾವು ಬರೀಬಹುದು. ಇದರಲ್ಲಿ ನೋಡ್ರಿ 3 ಕ್ರಮಾನುಗತ ಸಂಖ್ಯೆಗಳು. ಇದರ ಬೀಜೋಕ್ತಿಯನ್ನು ಯಾವ ಥರ ಬರೀಬಹುದು, ಮಧ್ಯದ ಸಂಖ್ಯೆಯನ್ನು ವರ್ಗ ಮಾಡಿರಿ ಅಂತ ಅಂದಿದ್ರು. ಮಧ್ಯದ ಸಂಖ್ಯೆ n+1² ಮೈನಸ್ ಇದರ ಗುಣಲಬ್ಧ ಅಂತಂದರೆ n+2 ಕಳೆಯಬೇಕು. ಇದು ಒಂದು ಬೀಜೋಕ್ತಿ, ಅವರು ಹೇಳಿದ್ದು ಬೀಜೋಕ್ತಿ. ಮಧ್ಯದ ಸಂಖ್ಯೆಯಲ್ಲಿ ಉಳಿದೆರಡು ಸಂಖ್ಯೆಗಳನ್ನು ಕಳೆಯದಾಗ ಇದನ್ನು ಬಿಡಿಸಿದಾಗ ನೋಡ್ರಿ ವ್ಯತ್ಯಾಸ ನೋಡೋಣ. n² + 1 a+b² ರೂಪದಲ್ಲಿದೆ, +2n ಮೈನಸ್ n × n n² ಪ್ಲಸ್ ಇಂಟು ಮೈನಸ್ 2 × n 2n ಪ್ಲಸ್ n² - n² ಕ್ಯಾನ್ಸಲ್, +2n - 2n ಕ್ಯಾನ್ಸಲ್ ಅಂತಂದರೆ ವ್ಯತ್ಯಾಸ ಎಷ್ಟು ಉಳಿದಿದೆ, 1 ಉಳಿದಿದೆ. ಇದಿಷ್ಟು 7ನೇ ಪ್ರಶ್ನೆ. ಇದೊಂದು ಹೇಳಿಕೆಯ ರೂಪದಲ್ಲಿ ಒಂದು ಬೀಜೋಕ್ತಿ. ಈಗ 8ನೆಯ ಪ್ರಶ್ನೆ. ಕೆಳಗಿನ ಹಂತಗಳನ್ನು ವಿವರಿಸುವ ಬೀಜೋಕ್ತಿ ಯಾವುದು? ಯಾವುದಾದರೂ ಎರಡು ಸಂಖ್ಯೆಗಳನ್ನು ಕೊಡಿ, ಆ ಮೊತ್ತಕ್ಕೆ ಈ ಎರಡು ಸಂಖ್ಯೆಗಳ ಅರ್ಧ ಮೊತ್ತದಿಂದ ಗುಣಿಸಿ. ಈ ಫಲಿತಾಂಶವು ಎರಡು ಸಂಖ್ಯೆಗಳ ವರ್ಗಗಳ ಮೊತ್ತದ ಅರ್ಧದಷ್ಟು ಎಂದು ಸಾಧಿಸಿ. ಎರಡು ಸಂಖ್ಯೆಗಳು ಅಂತ ಹೇಳಿದ್ದಾರೆ ನೋಡ್ರಿ. ಎರಡು ಸಂಖ್ಯೆಗಳು x ಮತ್ತು y ಅಂತ ತಗೊಳ್ರಿ. ಅಥವಾ p ಅಥವಾ q ಏನಾದರೂ ನೀವು ತಗೋಬಹುದು. ಎರಡು ಸಂಖ್ಯೆಗಳು x ಮತ್ತು y. ಇದಕ್ಕೆ ಸಂಖ್ಯೆಗಳ ಮೊತ್ತ ಅಂತ ಹೇಳಿದ್ದಾರೆ. ಅಂತಂದರೆ x + y. ಇದಕ್ಕೆ ಈ ಮೊತ್ತಕ್ಕೆ ಎರಡು ಸಂಖ್ಯೆಗಳ ಅರ್ಧ ಮೊತ್ತದಿಂದ ಗುಣಿಸಿದಾಗ ಈ ಮೊತ್ತಕ್ಕೆ ಅಂತಂದರೆ x + y ಈ ಮೊತ್ತಕ್ಕೆ ಏನು ಹೇಳಿದ್ದಾರೆ ಅವರು, ಅರ್ಧ ಮೊತ್ತದಿಂದ ಗುಣಿಸಿದಾಗ ಅಂತಂದರೆ ಅರ್ಧ ಮೊತ್ತ ಅಂತಂದರೆ ಹಾಫ್ x + y. ನೋಡ್ರಿ, ಎರಡು ಸಂಖ್ಯೆಗಳು x y, ಸಂಖ್ಯೆಗಳ ಮೊತ್ತ ಅಂತಂದರೆ x + y. ಈ ಮೊತ್ತಕ್ಕೆ ಎರಡು ಸಂಖ್ಯೆಗಳ ಅರ್ಧ ಮೊತ್ತದಿಂದ ಈ ಮೊತ್ತಕ್ಕೆ ಅರ್ಧ ಮೊತ್ತದಿಂದ ಗುಣಿಸಿದಾಗ ಅಂತಂದರೆ ಹಾಫ್ x + y × x + y ಏನಾಗುತ್ತದೆ, x + y² ಅಂತಂದರೆ ಎರಡು ಸಂಖ್ಯೆಗಳ ವರ್ಗಗಳ ಮೊತ್ತದ ಅರ್ಧದಷ್ಟು ಆಗಿದೆ. 10ನೆಯ ಪ್ರಶ್ನೆ. ಯಾವುದು ದೊಡ್ಡದು? ಗುಣಲಬ್ಧವನ್ನು ಸಂಪೂರ್ಣವಾಗಿ ಲೆಕ್ಕಾಚಾರ ಮಾಡದೆ ಕಂಡುಹಿಡಿಯಿರಿ. ಮೊದಲನೆಯ ಪ್ರಶ್ನೆ 14 × 26 ಅಥವಾ 16 × 24 ಇವೆರಡು ಸಂಖ್ಯೆಗಳಲ್ಲಿ ಯಾವುದು ದೊಡ್ಡದಾಗಿದೆ ಅಂತ ಕಂಡುಹಿಡಿಯಬೇಕು. 9ನೇ ಪ್ರಶ್ನೆಯಲ್ಲಿ ಎರಡು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಈಗ ಮೊದಲನೇ ಪ್ರಶ್ನೆಯನ್ನು ನಾವು ಬಿಡಿಸುತ್ತಾ ಹೋಗೋಣ. ನೋಡ್ರಿ, ಮೊದಲನೇ ಪ್ರಶ್ನೆ ಹೇಗಿದೆ,
14 × 26 ಅಥವಾ 16 × 24. ಮೊದಲನೇದಾಗಿ ನೋಡ್ರಿ, 14 × 26 ಅಥವಾ 16 × 24 ಆಗಿದೆ ಮೊದಲನೇ ಪ್ರಶ್ನೆ. ಇದರಲ್ಲಿ ಯಾವುದು ದೊಡ್ಡದಿದೆ ಅಂತ ಕಂಡುಹಿಡಿಯಬೇಕು. ಇದಕ್ಕೆ ನೀವು A = 14 × 26 ಅಂತ ಬರ್ಕೋಬಹುದು. B ಅಂತಂದರೆ 16 × 24. E ಅಂತಂದರೆ ಇದು, B ಅಂತಂದರೆ ಇದು. ಇದರಲ್ಲಿ ನಾವು B ಅನ್ನು ಯಾವ ಥರ ಬಿಡಿಸಿ ಬರಿಬಹುದು? 14 + 2, 14 + 2 16. ಮತ್ತು 24 ಯಾವ ಥರ ಬರಿಬೋದು? 26ರಲ್ಲಿ 2 ಕಳೆದರೆ 24. ಈಗ ಇಲ್ಲಿಂದ ಇಲ್ಲಿಗೆ 14ರಿಂದ 26 ಮತ್ತು 14ರಿಂದ 2, 2ರಿಂದ 26ಕ್ಕೆ 2ರಿಂದ 2ಗೆ ಗುಣಿಸ್ಕೊಳ್ರಿ. ನೋಡ್ರಿ ಏನು ಬರುತ್ತೆ ಉತ್ತರ. B = 14 × 26. 14 × 26 ಪ್ಲಸ್ 14 × -2, 14 × -2 ಮತ್ತು ಪ್ಲಸ್ 2 × 26 ಮೈನಸ್ 2 × 2. 14 × 26 ನೋಡ್ರಿ ಏನಾಗಿದೆ? 14 × 26 ಅಂತಂದರೆ ಬೆಲೆ A ಆಗಿದೆ. ಇದರಲ್ಲಿ ನಾವು 2, 2, 2 ಕಾಮನ್ ತೆಗಿಬೋದು. ಇಲ್ಲಿ ನೋಡ್ರಿ 2, ಇದು 2, ಈ 2 ನಾವು ಕಾಮನ್ ತೆಗಿಬೋದು. 14 × 26ರ ಬೆಲೆ A ಆಗಿದೆ. ಆದ್ದರಿಂದ A 2 ಕಾಮನ್ ತೆಗೆದಾಗ ಏನು ಉಳಿದಿದೆ? -14 ಮತ್ತು ಪ್ಲಸ್ 26 ಮತ್ತು -2. ನೋಡ್ರಿ ಇದಿಷ್ಟು ಉಳಿದಿದೆ. A + 2 26ರಲ್ಲಿ 2 ಕಳೆದಾಗ ಎಷ್ಟು ಬರುತ್ತದೆ? 24. 24ರಲ್ಲಿ 14 ಕಳೆದಾಗ ಎಷ್ಟು ಬರುತ್ತದೆ? +10. ಅಂತಂದರೆ ನೀವು ನೋಡಬಹುದು A ಬೆಲೆಯು B ಬೆಲೆಗಿಂತ ಕಡಿಮೆ ಆಗಿದೆ. ಆದ್ದರಿಂದ B > A. ನಾವು A ಬೆಲೆಗೆ ಅಂತಂದರೆ ನೋಡ್ರಿ 14 × 26 ಗುಣಿಸಿ ಆಮೇಲೆ +2 ಆ್ಯಡ್ ಮಾಡಿ ಮತ್ತು +10 ಆ್ಯಡ್ ಮಾಡಬೇಕು. +10 ಅಲ್ಲ, ಸಾರಿ, × 10. ಇಲ್ಲಿ ಇಂಟು ಇದೆ, ಬ್ರಾಕೆಟ್ ಇದೆ, ಅದಕ್ಕಾಗಿ × 10. ಆದ್ದರಿಂದ B > A ಆಗಿದೆ. 9ನೇದರಲ್ಲಿ 2ನೇ ಪ್ರಶ್ನೆ ನೋಡ್ರಿ ಏನಂತ ಕೊಟ್ಟಿದ್ದಾರೆ ಅವರು. 25 × 75 ಅಥವಾ 26 × 74. ಇದನ್ನು E ಆಗಿ ತಗೋರಿ. A = 25 × 75, B = 26 × 74. B ಅನ್ನು ನಾವು ಯಾವ ಥರ ಬರೀಬಹುದು? B = 25 + 1 ಕೂಡಿಸಿದಾಗ 26 ಆಗುತ್ತದೆ. 75ರಲ್ಲಿ 1 ತೆಗೆದಾಗ 74. ಈಗ ಸೇಮ್ ಅದೇ ಥರ ನೀವು ಗುಣಿಸ್ಕೊರಿ. B = 25 × 75 ಮತ್ತು 25 × -1, 1 × 75, 1 × -1. ನೋಡ್ರಿ 75 × 75 ಎಷ್ಟು? A ಆಗಿದೆ. 25 × 75 ಅಂತಂದರೆ ಬೆಲೆ A ಆಗಿದೆ, A. ಮತ್ತು ಇದರಲ್ಲಿ ನೋಡ್ರಿ +25 -25, 25 ಒಂದಲ್ಲಿ 25, -1 ಇದೆ, -1 ಮತ್ತು 1 × 75 ಎಷ್ಟಾಗುತ್ತದೆ? 75. 1 ಒಂದಲೇ 1, -1. ಈ ಪ್ಲಸ್ ನೋಡ್ರಿ 25 ಮತ್ತು 75 ಇದನ್ನು ಕಳೆದಾಗ ಎಷ್ಟು ಬರುತ್ತದೆ? 75ರಲ್ಲಿ 25 ಕಳೆದಾಗ +50. 50ರಲ್ಲಿ ಇದು -1 ಕಳೆದಾಗ 49. A + 49. ನೋಡ್ರಿ A ಬೆಲೆಗೆ 49 ಕೂಡಿಸ್ಬೇಕಾಗಿದೆ. ಆವಾಗ B ಬೆಲೆ ಸಿಗುತ್ತದೆ. ಅಂತಂದರೆ B > A.
ಅಂತಂದರೆ 26 ಇಂಟು 74 ಇಸ್ ಗ್ರೇಟರ್ ದೆನ್ 25 ಇಂಟು 75. ಇದು ಇದರ ಉತ್ತರ ಆಗಿದೆ ನೋಡ್ರಿ. ಈಗ 10ನೆಯ ಪ್ರಶ್ನೆ. ಧೌಲಿಯಲ್ಲಿ ಒಂದು ಪುಟ್ಟ ಉದ್ಯಾನವನ ನಿರ್ಮಾಣವಾಗಲಿದೆ. ಅದರ ಯೋಜನೆಯನ್ನು ಚಿತ್ರದಲ್ಲಿ ತೋರಿಸಲಾಗಿದೆ. ಪ್ರತಿ G² ಚದರ ಅಡಿ ವಿಸ್ತೀರ್ಣದ 2 ಚೌಕಾಕಾರದ ಫ್ಲ್ಯಾಟ್ಗಳಿವೆ. ಅವು ಕಪ್ಪು ಹೊದಿಕೆಯನ್ನು ಹೊಂದಿವೆ. ಉಳಿದೆಲ್ಲ ಪ್ರದೇಶವು W ಅಡಿ ಅಗಲದ ಪಾದಚಾರಿ ಪಥವಾಗಿದ್ದು ಅದಕ್ಕೆ ಟೈಲ್ಸ್ ಹಾಕಬೇಕಾಗಿದೆ. ಟೈಲ್ಸ್ ಹಾಕಬೇಕಾದ ಬೀಜೋಕ್ತಿಯನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಇದಕ್ಕೆ ನೋಡ್ರಿ ಯಾವ ಥರ ಬಿಡಿಸ್ತೀವಿ ಅಂತಂದರೆ, ಫ್ಲ್ಯಾಟ್ನ ವಿಸ್ತೀರ್ಣ ಎಷ್ಟಾಗಿದೆ ಬರೀರಿ. ಫ್ಲ್ಯಾಟ್ನ ವಿಸ್ತೀರ್ಣ G² ಅಂತ ಕೊಟ್ಟಿದ್ದಾರೆ ನೋಡ್ರಿ. G². ಫ್ಲ್ಯಾಟ್ನ ವಿಸ್ತೀರ್ಣವು ಎಷ್ಟಾಗಿದೆ? G² ಚದರ ಅಡಿ. ಮತ್ತು ಫ್ಲ್ಯಾಟ್ನ ಪ್ರತಿ ಬದಿಯು G. ಫ್ಲ್ಯಾಟ್ನ ಪ್ರತಿ ಬದಿಯು G ಅಡಿ ಆಗಿದೆ. ಫ್ಲ್ಯಾಟ್ನ ಪ್ರತಿ ಬದಿಯು ಎಷ್ಟಾಗಿದೆ? G ಅಡಿ ಆಗಿದೆ. ಉದ್ಯಾನವನದ ಉದ್ದ ಇಸ್ ಈಕ್ವಲ್ ಟು ನೋಡ್ರಿ W ಮತ್ತು 2 G, 4 Wಗಳು ಮತ್ತು ಪ್ಲಸ್ G ಪ್ಲಸ್ G. Wಗಳು ಎಷ್ಟಿವೆ? 2, 4 Wಗಳಿವೆ. 4 W ಪ್ಲಸ್ 1 G ಪ್ಲಸ್ 1 G 2 G. ಇದರಲ್ಲಿ ನೋಡ್ರಿ ಇದು ಉದ್ದ ಆಗಿದೆ. ಉದ್ಯಾನವನದ ಉದ್ದವನ್ನು ನಾವು ಕಂಡುಹಿಡಿದ್ವಿ. ಈಗ ಉದ್ಯಾನವನದ ಅಗಲ ಅಂತಂದರೆ W ಪ್ಲಸ್ G ಆಗಿದೆ. W ಪ್ಲಸ್ W 2 W ಪ್ಲಸ್ G ಅಂತಂದರೆ ಈಗ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಂತಂದರೆ ಸೂತ್ರ ಏನಾಗಿದೆ? ವಿಸ್ತೀರ್ಣ ಇಸ್ ಈಕ್ವಲ್ ಟು ಉದ್ದ ಇಂಟು ಅಗಲ. ಉದ್ದ ಎಷ್ಟಾಗಿದೆ? 4 W ಪ್ಲಸ್ 2 G. 4 W ಪ್ಲಸ್ 2 G. ಮತ್ತು ಅಗಲ ಅಂತಂದರೆ 2 W ಪ್ಲಸ್ G. ಈಗ ಗುಣಿಸ್ಕೊರಿ. 4 W ಪ್ಲಸ್ 4 W ಇಂಟು 2 W, 4 2 8 W ಇಂಟು W W². 4 W ಇಂಟು G 4 GW ಅಥವಾ WG ಅಂತಲೂ ಬರಿಬಹುದು. 2 G ಇಂಟು 2 W 2 4 GW ಪ್ಲಸ್ 2 G ಇಂಟು G G² 2 G² 8 W² ಪ್ಲಸ್ 4 GW ಪ್ಲಸ್ 4 GW 8 GW ಆಗುತ್ತದೆ. ಈಗ ಪ್ಲಸ್ 2 G² ಇದೆ. ಇದಕ್ಕೆ ನಾವು ಮೈನಸ್ 2 G² ಬರ್ಕೊಳ್ಳೋಣ. ಯಾಕಂತಂದರೆ ಇದು ಕ್ಯಾನ್ಸಲ್ ಆಗುತ್ತದೆ. 8 W² ಪ್ಲಸ್ 8 GW ಅನ್ನು ಉಳಿತು. ಇಲ್ಲಿ ಏನು ಉಳಿದಿದೆ ನಮಗೆ? 8 W² ಪ್ಲಸ್ 8 WG. ಇದರಲ್ಲಿ ನಾವು 8W ಮತ್ತು 8W ಅನ್ನು ಕಾಮನ್ ತೆಗಿಬೋದು. 8W ಒಂದು ಕಾಮನ್ ಬಂದಿದೆ ಅಂತಂದರೆ ಏನು ಉಳಿತು? ಇಲ್ಲಿ 1 W ಉಳಿದಿದೆ. 8ಅನ್ನು ಹೊರಗಡೆ ತೆಗೆದಿದ್ದೇವೆ. ಈ ಸ್ಕ್ವೇರ್ ಇದ್ದಿದ್ದು 1 ಬಂದರೆ ಇನ್ನೊಂದು ಉಳಿತು. ಪ್ಲಸ್ G. ಇದು ಬೀಜೋಕ್ತಿ. ಇದು ಟೈಲ್ಸ್ ಹಾಕಬೇಕಾದ ಪ್ರದೇಶದ ಬೀಜೋಕ್ತಿ ಆಗಿದ್ದರೆ. ಇಲ್ಲಿವರೆಗೆ ನಾವು ಎಲ್ಲ ಲೆಕ್ಕವನ್ನು ಬಿಡಿಸಿದ್ದೇವೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.